ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಜನವರಿ 2026 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಪೂರ್ವಭಾದ್ರ ನಕ್ಷತ್ರ. ಇವತ್ತಿನ ಪಂಚಾಂಗ ಫಲ. ಚಂದ್ರ ಗುರುವಿನ ನಕ್ಷತ್ರದಲ್ಲಿರ್ತಕ್ಕಂಥದ್ದು. ಪೂರ್ವಭಾದ್ರ ನಕ್ಷತ್ರ ಶುಕ್ರವಾರ ಹುಟ್ಟಿದರೆ ಯಾವ ರೀತಿ ಅನ್ನೋದು ಕೂಡ ಹೇಳ್ತೇನೆ. ಅದಕ್ಕೂ ಮೊದಲು ನೋಡಿ, ನಮ್ಮ ಜೀವನದಲ್ಲಿ ನಾವು ಹಾಳಾಗೋದು ನಮ್ಮ ಆಯ್ಕೆಗಳಿಂದಲೇ. ನಂಬ್ತೀರಾ? ನಮ್ಮ ಆಯ್ಕೆಗಳಿಂದಲೇ. ಅದರಲ್ಲೂ ಮುಖ್ಯವಾಗಿ ಸ್ನೇಹಿತರು, ಆತ್ಮೀಯರು. ಹೌದು, ನಾವು ಪರಿಭ್ರಮಣ ಕೊಡೋದಿಲ್ಲ. ಇಲ್ಲ ಗುರುಗಳೇ, ನಿಜಾನೇ ಮಕ್ಕಳೇ. ನೋಡಿ, ಕರ್ಣ ಹಾಳಾಗಿದ್ದು ಯಾವ್ದ್ರಿಂದ ಹೇಳಿ? ಇವತ್ತು ನಿಮ್ಮ ಮಕ್ಕಳು ಮೊಬೈಲ್ ಚೆಕ್ ಮಾಡ್ತಿದ್ದೀರಾ, ಅವ್ರ ಗೆಳೆಯರು ಯಾರು ಅಂತ ಚೆಕ್ ಮಾಡ್ತಿದ್ದೀರಾ. ಬೇಜಾರು ಮಾಡ್ಕೋಬೇಡಿ. ಅವ್ರ ಫ್ರೆಂಡ್ ಸರ್ಕಲ್ ಯಾರು, ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ. ಪ್ರೈವಸಿ ಗುರೂಜಿ, ಮಕ್ಕಳು ಗುರೂಜಿ. ಇವತ್ತು ನಮ್ಮ ಮಕ್ಕಳು ದಾರಿ ತಪ್ಪಲಿಕ್ಕೆ ಅತಿ ಮುಖ್ಯವಾಗಿ ನಾವು ಕಾರಣ. ನಾವೇ ಬೆಸ್ಟ್ ಫ್ರೆಂಡ್. ವರ್ಸ್ಟ್ ಆಗ್ಬಿಟ್ಟಿದೆ. ಹೌದು, ತಂದೆ ತಾಯಿಯೇ ಮಕ್ಕಳಿಗೆ ಮೊದಲನೇ ಬೆಸ್ಟ್ ಫ್ರೆಂಡ್. ನಾವು ಕೇಳೋದೇ ಇಲ್ಲ. ಅವರನ್ನ ಒಂದು ರೀತಿ ಕಟಾಕ್ಬಿಟ್ಟಿದ್ದೇವೆ ನಾವು ಪ್ರೀತಿಯ ಸೆಳೆತದಲ್ಲಿ. ನನ್ನ ಮಗ ಏನ್ ಮಾಡಿದ್ರು ಸರಿ. ಸಂಜೆ 7 ಗಂಟೆ ಆದ್ಮೇಲೆ ಮನೆಗೆ ಲೇಟಾಗಿ ಬರ್ತಿದ್ದಾರೆ. ಕಾಲೇಜ್ 4:15 ಮುಗಿದಿದೆ. 1 ಅವರ್ 5:30, ಒಂದು ಅರ್ಧ ಗಂಟೆ ಗೆಳೆಯರು, ಮಾತು, ಸುತ್ತಾಟ. ಸರಿ, ಬಂದ್ ಸೇರ್ಬೇಕು. 7 ಆದ್ರು 8 ಆದ್ರು 9. ಸ್ಪೆಷಲ್ ಕ್ಲಾಸ್ ಮಮ್ಮಿ ಹೋಗಿದ್ದೀರಾ? ಸ್ಪೆಷಲ್ ಕ್ಲಾಸ್ ಯಾವ್ದದು ಅಂತ ಹೋಗಿದ್ದೀರಾ? ಕಾಲೇಜ್ ಹತ್ರ, ಸ್ಕೂಲ್ ಹತ್ರ ಹೋಗಿದ್ದೀರಾ? ಅವ್ರಿಗೆ ನೀವು ಬೆಸ್ಟ್ ಫ್ರೆಂಡು. ನೀವು ನಿಜವಾಗ್ಲೂ ಹೇಳ್ತಾನೆ, ನೀವು ಮಾಡ್ತಿರೋ ಬಹುದೊಡ್ಡ ತಪ್ಪು. ಅವನಿಗೆ ಗೊತ್ತಿಲ್ಲದೆ ವರ್ಸ್ಟ್ ಫ್ರೆಂಡ್ಗಳ ಜೊತೆಲಿ ಕುಳಿತುಕೋತಿದ್ದಾನೆ. ಮೊನ್ನೆ ನನಗೊಬ್ಬ ಪೊಲೀಸ್ ಅಧಿಕಾರಿ, ತುಂಬಾ ದೊಡ್ಡ ಅಧಿಕಾರಿ, ಗುರುಗಳೇ ಇವತ್ತು ಕಡಿಮೆ ಎಂದರು 100ಕ್ಕೆ 10ರಿಂದ 15 ಮಕ್ಕಳು ಡ್ರಗ್ಸ್ ಅಭ್ಯಾಸಕ್ಕೆ ಬೆದ್ದುಬಿಟ್ಟಿದ್ದಾರೆ, ಗಾಂಜಾ ನಶೆಗೆ ಬೆದ್ದುಬಿಟ್ಟಿದ್ದಾರೆ. ಏನೇನೋ ಅದೇನೋ LSD ಅಂತೆ ಏನೇನೋ ಹೆಸರುಗಳು ಹೇಳ್ತಿದ್ದಾರೆ. ಕಂಪಿಸ್ಬಿಟ್ಟೆ. ಏನ್ ಸಾರ್ ಇದು? ಇದಕ್ಕೆಲ್ಲ ಕಾರಣ ಅವ್ರ ತಂದೆ ತಾಯಿನೇ ಅಂತಾರೆ. ಅವ್ರು ಕೇಳಿದ ತಕ್ಷಣ ದುಡ್ಡು ಕೊಡು. ಮುಖ್ಯವಾಗಿ ದುಡ್ಡು ಕೊಡು. ಅವ್ರ ಬಗ್ಗೆ ವಿಚಾರಿಸ್ತಿಲ್ಲ, ಹಿಂದಕ್ಕೆ ಬರ್ತಿಲ್ಲ, ಮುಂದಕ್ಕೆ ಹೋಗ್ತಿಲ್ಲ, ಎಲ್ಗೆ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಏನ್ ತಿಂತಿದ್ದಾರೆ, ಹೇಗೆ ಓದ್ತಿದ್ದಾರೆ. ನೀವು ನಂಬಲ್ಲ, ನನ್ನ ತಂದೆ ಇವತ್ತಿಲ್ಲ. ನಮಗೆ ಎಷ್ಟು ಒಂದು ಭಯ, ಭಕ್ತಿ. ಮನುಷ್ಯನಿಗೆ ಭಯವಾದ್ರೂ ಇರಬೇಕು, ಭಕ್ತಿ ಆದ್ರೂ ಇರಬೇಕು. ಎರಡೂ ಇದ್ದವನು ಒಂದ್ ಸ್ವಲ್ಪ ಎಲ್ಲಿದ್ರು ಬದುಕೋತಾನೆ ಅಂತ. ಭಯ ಇಲ್ಲಪ್ಪ, ಇವ್ರು ಏನಪ್ಪ, ಇದೇನಪ್ಪ ಅಂತ. ಇಲ್ಲ ಭಕ್ತಿ. ಈ ವಿದ್ಯೆ ಮೇಲೆ ಭಯ ಇರಬೇಕು. ಅಯ್ಯೋ, ಇದು ನನಗೆ ಎಷ್ಟು ಕೊಟ್ಟಿದೆ, ಸ್ವಲ್ಪ ಇನ್ನಷ್ಟು ಕಲಿಯೋಣ, ಇನ್ನಷ್ಟು ಕಲಿಯೋಣ, ಇನ್ನಷ್ಟು ಕಲಿಯೋಣ. ಸರಿ, ಭಯ ಇಲ್ಲ, ಭಕ್ತಿ ಆದ್ರೂ ಇರ್ಬೇಕು. ಅರೆ, ನಾನು ಆಸೆ ಪಟ್ಟು ತಗೊಂಡಿರೋ ಒಂದು ವಿದ್ಯೆ ಇದು.
ಇವತ್ತು ನೋಡಿ ಎಕ್ಸಾಮ್ಸ್ ಹತ್ರ ಬರ್ತಿದೆ, ಈಗ ತಗೋತಾರೆ. ಇವೇನ್ ಬೆಳಿಗ್ಗೆ 12 ಗಂಟೆವರೆಗೂ ಓದೋದು, ಬೆಳಿಗ್ಗೆ 3 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಓದೋದು. ವರ್ಷದ ಮೊದಲಿಂದಲೂ ತಯಾರಿ ಸಿದ್ಧತೆ ಅದಕ್ಕೋಸ್ಕರ ನಿಂತಿದ್ರೆ 4 ಗಂಟೆ ಎಕ್ಸ್ಟ್ರಾ. ಕಾಲೇಜ್ ಮುಗೀತು, 5-5:30 ಮನೆಗೆ ಬಂದ್ರಿ, ಫ್ರೆಶ್ ಅಪ್ ಆದ್ರಿ, 1 ಗಂಟೆ ಆಟ, ಸ್ನೇಹಿತರು ಗೆಳೆಯ ಮಿತ್ರರು ಬೇಕು. ಸಂಜೆ 7 ಗಂಟೆಗೆ ಪಟ್ಟ ಕೂತ್ಕೋಬಿಟ್ಟು 6:30-7 ಗಂಟೆಗೆ 8, 9, 10 ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದು 6, 7 5 ಅವರ್ ಕುತ್ಕೋಬಿಟ್ಟಿದ್ದಾರೆ ಎಕ್ಸ್ಟ್ರಾ. ಬರೀ 5 ಅವರ್, 300 ನಿಮಿಷ. 300 ನಿಮಿಷ ತಿಂಗಳಿಗೆ 9,000 ನಿಮಿಷ. ಅದನ್ನ ಡಿವೈಡ್ ಮಾಡ್ತಾ ಹೋಗಿ ಎಷ್ಟು ಬಂದು ನಿಲ್ಲುತ್ತೆ ಅಂತಕ್ಕಂಥದ್ದು. ಇಲ್ಲ ಮಾಡ್ಕೊಳ್ಳಿಲ್ಲ, ಅವನು ಯಾವನೋ ಅರ್ಧಂಬರ್ಧ ವ್ಯಕ್ತಿ. ಇವತ್ತು ನಿಮ್ಮ ಮಕ್ಕಳು ಹಾಳಾಗಲಿಕ್ಕೆ ಅತಿ ದೊಡ್ಡ ಕಾರಣ ನೀವೇ. ಮೊದಲ ಗೆಳೆಯ. ನನ್ನ ಮನೇಲಿ ನಾನು ತುಂಬಾ ಕಟುವೆ. ಯಾರು ಏನು ಕೇಳ್ಕೋತಾನೆ, ಸರಿ ಟೈಮ್ನಲ್ಲಿ ಯಾವಾಗ್ಲೂ ಚಾರ್ಜ್ ಮಾಡೋದಿಲ್ಲ, ಸರಿಯಾಗಿ ಗದರ್ ಬಿಟ್ಟಿರ್ತಾನೆ ಏನಿದು ಅಂತ. ಮನೆ ತುಂಬಾ ಮಕ್ಕಳಿದ್ದಾರೆ, ಗದರುತ್ತೇನೆ, ಹಾಗೆ ಪ್ರೀತಿಸ್ತೇನೆ. ಎಲ್ಲೋಗ್ತೀರಾ, ಏನು ಹೋಗ್ತೀರಾ? ಹೆಣ್ಮಕ್ಳಲ್ವಾ, ಮನೆಯ ಧರ್ಮಪತ್ನಿಗೆ ಆ ಫೋನ್ ತೆಗೆದು ನೋಡ್ಕೋತಾ ಇಲ್ಲ. ಅದೇನ್ ಪಾಸ್ವರ್ಡ್ ಹಾಕಿಟ್ಟಿದ್ದಾರೆ ಅವರು, ಏನಕ್ಕೆ ಪಾಸ್ವರ್ಡ್, ಏನಕ್ಕೆ ಫೇಸ್ಬುಕ್ ಇಟ್ಕೊಂಡಿದ್ದಾರಂತೆ, ಏನಕ್ಕೆ ಬೇಕಂತೆ, ಇನ್ಸ್ಟಾಗ್ರಾಮ್ ಏನಕ್ಕೆ ಬೇಕಂತೆ ಅವ್ರಿಗೆ, ಪೋಸ್ಟ್ ಮಾಡೋಕ, ಇದನ್ನ ಮಾಡೋದು ಬೇಡವಾ? ಸ್ಟಡಿ ಮೆಟೀರಿಯಲ್ಗೆ ಸಂಬಂಧದ ರೀತಿ ಒಂದು ಗ್ರೂಪ್ ಮಾಡ್ಕೊಂಡಿದಾರ, ಕಲ್ಚರಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತ ಒಂದು ಗ್ರೂಪ್ ಮಾಡ್ಕೊಂಡಿದಾರ, ತಮ್ಮ ಓದಕ್ಕೆ ತಕ್ಕಂತ ಒಂದು ಸರ್ಕಲ್ ಮಾಡ್ಕೊಂಡಿದಾರ. ಖಂಡಿತ ಪ್ರೋತ್ಸಾಹ ಮಾಡಿ. ಇಲ್ಲ, ಕರ್ಣ ಬದುಕು ಕೆಡಿಸಿಕೊಂಡಿದ್ದು ಯಾರಿಂದ ಗೊತ್ತಾ? ಅವನಲ್ಲಿ ಅಷ್ಟು ಶಕ್ತಿ, ಜ್ಞಾನ, ದಾನಶೂರ ಕರ್ಣ, ಮಹಾಶಿಲ್ಪಿ, ಪರಶುರಾಮರಿಂದ ವಿದ್ಯೆ ಪಡೆದಂತವನು. ಜನ್ಮತ ಕವಚ ಕುಂಡಲಗಳೊಂದಿಗೆ ಹುಟ್ಟಿದವನು ಕರ್ಣ. ಒಂದು ಅಮೃತ ಕಳಶ ಬೇರೆ ಅವನಿಗೆ. ಆದರೆ ಅವನು ದಾರಿ ತಪ್ಪಿದ್ದು, ನೆನಪಿಟ್ಕೊಳ್ಳಿ, ನಿಮ್ಮ ಮಕ್ಕಳು ದಾರಿ ತಪ್ಪಲಿಕ್ಕೆ ಅತಿ ದೊಡ್ಡ ಕಾರಣ ಕರ್ಣನ ಉದಾಹರಣೆ ತಗೊಂಡು ನೋಡಿ. ದುರ್ಯೋಧನನಂತ ಎಡವಟ್ಟು ಗೆಳತನದಿಂದ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೀವು ಎಷ್ಟೇ ಇಷ್ಟು ದೊಡ್ಡ ಲೋಟ ವಿಷ, ಅದ್ರಲ್ಲಿ ಜೇನು ಹಾಕ್ಬಿಡಿ, ಜೇನು ಕೂಡ ವಿಷವಾಗಿ ಬಿಡುತ್ತೆ. ಇಷ್ಟು ದೊಡ್ಡ ವಿಷ, ಕಹಿ, ನೀವಿಷ್ಟೇ ಇರೋದು, ಹಾಕಿ ನೋಡಿ. ಅವೇ ಇಷ್ಟು ಜೇನು, ಒಂದಿಷ್ಟು ವಿಷ ಹಾಕಿ ನೋಡಿ, ಆಗಲೂ ಅದು ವಿಷವೇ. ಇಷ್ಟು ಜೇನಿದೆ, ಏನು ಅಟ್ಯಾಕ್ ಮಾಡಲ್ಲ, ಸ್ವಲ್ಪ 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 ತಗೊಂಡು ತಿಂದಾಕುತ್ತೆ. ಅವನಲ್ಲಿದ್ದಂತ ಇಷ್ಟು ಜೇನು ಈ ಎಡವಟ್ಟು ದುರ್ಯೋಧನನಿಂದಲೇ ಹಾಳಾಗಿತ್ತು. ಎಡವಟ್ಟು ಸ್ನೇಹಿತ, ಎಡವಟ್ಟು ಗೆಳೆಯ, ಎಡವಟ್ಟು ವ್ಯಕ್ತಿತ್ವದ ಜೊತೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಅವ್ರು ಸರಿಯಾ ತಪ್ಪ, ಸುತ್ತಮುತ್ತ ಪ್ರಭಾವ, ತಮ್ಮ ಸ್ವಭಾವವನ್ನ ಕೆಡಿಸ್ಕೊಬಿಡ್ತಾರೆ. ಮಕ್ಕಳಿಗೆ ಗೊತ್ತಿಲ್ಲ. ಖಂಡಿತ ಅವ್ರೇನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಪರಿಪೂರ್ಣ ಜವಾಬ್ದಾರರು ನಾವೇ. ನಮ್ಮ ಮಕ್ಕಳಲ್ಲಿ ತಪ್ಪಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ. ಇನ್ನೂ ಒಂದು, ಅದರಲ್ಲಂತೂ ಈ ಜೆನ್ಸಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಯಾಕೆ ಮಾಡಬಾರ್ದು? ಸ್ವಲ್ಪ ಶಾರ್ಟ್ ಕಟ್, ಬೇಗ ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ಶೂ ಹಾಕ್ಬೇಕು, ಸ್ವಲ್ಪ ಎಂಟರ್ಟೈನ್ಮೆಂಟು. ನಿಜವೇ, ಆ ಎಂಟರ್ಟೈನ್ಮೆಂಟು ಇದೆಲ್ಲ ನೀವೇ ಮೊದಲ ಒಳ್ಳೆಯ ಗೆಳೆಯನಾಗಿ ಮನೆಯಲ್ಲಿ ಇದ್ದಿದ್ದರೆ ಕರ್ಣನನ್ನ ನಾವು ಕಳೆದುಕೊಳ್ಳುತ್ತಿರಲಿಲ್ಲ, ಹಾಳಾಗ್ತಿರ್ಲಿಲ್ಲ. ಖಂಡಿತ ಹಾಳಾಗ್ತಿರ್ಲಿಲ್ಲ ಕರ್ಣ. ಕೋತಿ ತಾನು ಕೆಡೋದಲ್ದೆ ವನಾನೆಲ್ಲ ಕೆಡಿಸ್ತು ಅಂತ ದುರ್ಯೋಧನ ಎಲ್ಲರನ್ನ, ತನ್ನ ಜೊತೆಗೆ ಬಂದವನ್ನೆಲ್ಲ ಹೇಳ್ಕೊಂಡು ಕೆಡಿಸಿಟ್ಟ. ಮುಖ್ಯವಾಗಿ ಕೆಟ್ಟವನೇ ಕರ್ಣ. ಅವನ ಬದುಕು ಎಲ್ಲಿಗೆ ಬಂದು ನಿಂತು ಬಿಡುತ್ತೋ ನೋಡಿ. ಆಡಬಾರದ ಮಾತು ಒಂದು ಸಾಮ್ರಾಜ್ಞಿ, ಧರ್ಮರಾಯರ ಧರ್ಮಪತ್ನಿ. ಯೋಚನೆ ಮಾಡಿ ನೋಡಿ. ಯಾರಿಗಾದರೂ, ಯಾಕೆಂದ್ರೆ ಇಂಥ ಒಂದು ವಿಷ ಸರ್ಪದ ಜೊತೆ ಸೇರಿದ್ರೆ ನೀವು ಹಾಳಾಗುತ್ತೆ. ಕಳ್ಳರ ಜೊತೆಯಲ್ಲಿ ನೀವು 5 ಜನ ಕಳ್ಳರ ಜೊತೆಲಿ ಇದ್ರೆ ನಿಮ್ಮನ್ನು 6ನೇ ಕಳ್ಳ ಅಂತಾರೆ.
5 ಜನ ಮೂರ್ಖರ ಜೊತೆ ನಾವಿದ್ರೆ ನಮ್ಮನ್ನು 6ನೇ ಮೂರ್ಖ ಅಂತಾರೆ. 3 ಜನ ದುಷ್ಟರ ಜೊತೆ ಸೇರಿದಕ್ಕೆ ಅವನಿಗೆ ಇನ್ನೊಂದು ಪಟ್ಟ ಸೇರ್ಕೊಂತು. ದುಷ್ಟ ಚತುಷ್ಟಯ ಕೂಟ. 4 ಜನ ಸೇರ್ಕೊಂಡ್ರು ಇಡ್ತಾರೋ ಇವ್ರು ಯಾವುದೋ ಒಂದು ಮಾಡ್ತಾರೋ ಅಂತ. ಆ ಘೋಷಯಾತ್ರೆ ಇವನಿಂದಲೇ ನಡೆಯೋದು, ಕರ್ಣನಿಂದಲೇ. ಸಹವಾಸ ಕೆಡ್ತಲ್ಲ. ರಾಜ, ಯುವರಾಜ ಅವ್ರು ವನವಾಸದಲ್ಲಿದ್ದಾರಲ್ವಾ, ನೀನ್ ಹೆಂಗಿದ್ದೀಯ ಅಂತ ತೋರಿಸ್ಬೇಕು. ಅವನಿಗೆ ಹಂಗಲ್ಲ, ಒಳಗಡೆ ಆ ಒಂದು ಅರ್ಜುನನಿಗೆ ತೋರಿಸ್ಬೇಕು. ಮೊದಲೇ ದುರ್ಯೋಧನ ಕೊತ ವಿಷಮಂಡಲ, ವಿಷಸರ್ಪ. ಒಂಚೂರು ಹೊಗೆ ಹಾಕಿದ್ರೆ ಸಾಕು, ಹತ್ಕೊಂಡೇ ಬಿಡ್ತಾನೆ. ಹಾಕ್ತಾನೆ ಅವನು. ಉರಿತಿರೋ ಬೆಂಕಿಗೆ ತುಪ್ಪ ಸುರಿದಾಗ, ತುಪ್ಪ ಅಲ್ಲ ಪೆಟ್ರೋಲೇ ಹಾಕ್ಬಿಟ್ಟ. ಯಾಕಂದ್ರೆ ಸಹವಾಸ ದೋಷ ಕರ್ಣನಲ್ಲಿ ಅದಿರ್ಲಿಲ್ಲ. ಮೊದಲೇ ಇವನು ವಿಷಮಂಡಲ, ಇವನಲ್ಲಿ ಸ್ವಲ್ಪ ಲೋಪಗಳಿತ್ತು. ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಆ ಡಿಪ್ರೆಷನ್ ಕಾಂಪ್ಲೆಕ್ಸ್, ಸಪ್ರೆಸ್ಡ್ ಕಾಂಪ್ಲೆಕ್ಸ್ ನಮ್ಮ ಮಕ್ಕಳಲ್ಲಿ ಇರ್ತವೆ, ಗೊತ್ತಿಲ್ಲ. ಸುತ್ತಮುತ್ತ ಯಾವನು ಇದ್ದ, ಬಾರೋ ಇದೊಂದು ನಶೆ. ಪೊಲೀಸ್ ಅಧಿಕಾರಿ ಹೇಳಿದ್ದು ಕಡಿಮೆ ಅಂದ್ರು 100ರಲ್ಲಿ 10ರಿಂದ 15 ಮಕ್ಕಳು, ಸ್ತ್ರೀಯ ಮಕ್ಕಳು ಸಮೇತ, ಹೆಣ್ಣು ಮಕ್ಕಳು ಸಮೇತ ಏನೇನೋ ಸಿಕ್ತಿದ್ದಾವೆ. ನೀವು ನಂಬಲ್ಲ ಮಕ್ಕಳೇ, 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳ ಬ್ಯಾಗ್ ನಲ್ಲಿ ಈ ತರದ ವಸ್ತುಗಳು ಸಿಗ್ತಿದ್ದಾವೆ. ರೆಸಿಡೆನ್ಷಿಯಲ್ ಸ್ಕೂಲ್ ಮಕ್ಕಳ ಬ್ಯಾಗ್ ನಲ್ಲಿ ಇದು ಸಿಗುತ್ತಿದೆ. ಸಖತ್ತಾಗಿರುತ್ತೆ. ಬಾರೋ, ಈ ನಶೆ ಬೇರೆ ಕಣೋ, ಈ ಕಿಕ್ಕು ಬೇರೆ ಕಣೋ, ಈ ತರ ಬಂಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಣೋ. ಯಾವನೋ ಒಬ್ಬ ತರ್ಲೆ ಅವನ ಜೊತೆಲಿ ಸೇರ್ಕೊಂಡು ನಮ್ಮ ಮಗ ತರ್ಲೆ ಆದ್ನ. ಅವನ್ ಯಾವುದೋ ಒಂದು ಎಡವಟ್ಟು ಕೆಲಸ. ಈಗ ನಮ್ಮ ಮಗನ ಮೇಲೆಯೂ ರೌಡಿ ಶೀಟರ್ ಬಂತ, ಪೊಲೀಸ್ ಸ್ಟೇಷನ್ ಮೆಟ್ಲತ್ತದ್ವಾ, ಅವನ್ ಯಾವುದೋ ಒಂದು ಕಾನೂನನ್ನ ಬ್ರೇಕ್ ಮಾಡತಕ್ಕಂತ ಒಬ್ರು ಇರ್ತಾರೆ, ದುರ್ಯೋಧನ ಅಂತಾರ. ಏನೋ ಒಂದು ಎಕ್ಸೈಟ್ಮೆಂಟ್. ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ನೀವು ಮಾಡಿದ ತಪ್ಪು, ಅವ್ರನ್ನ ವಿಚಾರಿಸ್ತಿಲ್ಲ, ಅವ್ರ ಜೊತೆಲಿ ಹೋಗ್ತಿಲ್ಲ. ಕರ್ಣ ಹಾಳಾಗಿದ್ದು ದುರ್ಯೋಧನನಿಂದಲೇ, ಅದು ನಿಮ್ಮಿಂದಲೇ. ನೀವೇ ದುರ್ಯೋಧನ, ನಾನು ನೇರ ಹೇಳ್ತಾನೆ, ತಪ್ಪು ತಿಳ್ಕೊಬೇಡಿ. ಆಮೇಲೆ ಇನ್ನಿಬ್ರು ಸೇರ್ಕೊಂಡ್ರು, ಆಮೇಲೆ ಇನ್ನೊಂದು 10 ಜನ ಸೇರ್ಕೊಂಡ್ರು, ಅದು ಬೇರೆ. ಮೊದಲು ದುರ್ಯೋಧನ ಯಾರು ಈ ಮನೆಗೆ? ನೀವೇ. ಅವ್ರಿಗೆ ಮೊಬೈಲು, ಕೇಳಿದಷ್ಟು ಪಾಕೆಟ್ ಮನಿ. ನಮ್ಮ ಮಗ ICSE ಓದ್ಬೇಕು, ಬೋರ್ಡಿಂಗ್ ಓದ್ಬೇಕು. ಒಂದ್ ತಾಯಿ ಬಂದು ಒಂದ್ ಬಿಕ್ಕಿ ಅಳುತ್ತೆ, ನೀವು ನಂಬಲ್ಲ ಮಕ್ಕಳೇ. ನನ್ನ ಮಗನ ಸ್ಕೂಲಲ್ಲಿ ಗುರುಗಳೇ ಮಾಡಬಾರದು ಮಾಡ್ತಿದ್ರೆ ನನಗ್ ಭಯ. ಗುರುಗಳೇ, ಎಲ್ಲಿ ನನ್ನ ಮಗ 10ನೇ ತರಗತಿಗೆ ಇಲ್ಲದ್ದು ಎಲ್ಲ ಸಿಕ್ಕಾಕೊಂಡು, ಇವನೊಬ್ಬ ಸಿಕ್ಕಾಕೊಂಡಿಲ್ಲ. ಸೆಳೆತಕ್ಕೊಳಗಾಗ್ಬಿಟ್ರೆ ನಮ್ಮ ಮಕ್ಕಳು. ಇವತ್ತಿನ ಜನ್ಸಿಗೆ ಕಂಟ್ರೋಲ್ ಇಲ್ಲ, ಗೊತ್ತಿಲ್ಲ ಅವ್ರಿಗೆ ಒಳ್ಳೇದು ಸರಿ ಗೊತ್ತಿಲ್ಲ. 10 ಜನ ಮಾಡ್ತಿದಾರೆ ಅಂದ್ರೆ ನಾವು ಅದ್ರ ಜೊತೆಲಿ ಹೋಗ್ಬೇಕು. 10 ಜನ ಪಬ್ಗೆ ಹೋಗ್ತಿದ್ದಾರೆ, ಕ್ಲಬ್ಗೆ ಹೋಗ್ತಿದ್ದಾರೆ, ಏನೋ ಪಾರ್ಟಿ ಮಾಡಕ್ ಹೋಗ್ತಿದ್ದಾರೆ. ಜವಾಬ್ದಾರಿಗಳನ್ನ ಬಿಟ್ಟು ನಿಮ್ ಮನೇಲೆ ನೀವು ಒಂದು ಪುಟ್ಟ ಪಾರ್ಟಿ, ಒಂದು ತಿಂಗಳಿಗೊಮ್ಮೆ ಒಂದು ಟೀ ಪಾರ್ಟಿ, ಕಿಟಿ ಪಾರ್ಟಿ, ಆತ್ಮೀಯರ ಪಾರ್ಟಿ, ಬಂಧು ಬಳಗದವರ ಪಾರ್ಟಿ ಕರೆದು ತಿನ್ನಿಸ್ತಾ ಮಾತಾಡ್ತಾ ಆತ್ಮೀಯತೆ, ಒಳ್ಳೆ ಎಜುಕೇಶನಲ್ ಸರ್ಕಲ್ ಅನ್ನ ಬೆಳೆಸ್ತಕ್ಕಂಥದ್ದು. ನಮ್ಮ ಮಗ ಲಾ ಓದ್ತಿದ್ದಾನಂದ್ರೆ ಲಾಯರ್ಗಳಿಗೆ ಸಂಬಂಧಪಟ್ಟಂತದ್ದೇ ಒಂದು ಸರ್ಕಲ್ಲು ಇರ್ತವೆ. ಒಳ್ಳೊಳ್ಳೆ ತುಂಬಾ ಜ್ಞಾನ ಭಂಡಾರ ಇದ್ದಾರೆ, ಡಾಕ್ಟರ್ಗಳು ಓದ್ತಿದ್ದಾರೆ, ಅಂಥದ್ದೇ ಒಂದು ಸರ್ಕಲ್. ಅಲ್ಲಿ ಕರ್ಕೊಂಡು ಹೋಗೋದು, ಅಂತ ಸೆಮಿನಾರ್ಸ್ ಕರ್ಕೊಂಡು ಹೋಗೋದು, ಅಂತ ಡಾಕ್ಟರ್ಗಳನ್ನ ಪರಿಚಯ ಮಾಡಿಸೋದು. ಜಡ್ಜ್ ಓದ್ತಿದ್ದಾನೆ ಅಂತ ಹೇಳಿದ್ರೆ ಅಂಥದ್ದು ಇಲ್ಲ. ಕೊಟ್ಬಿಟ್ರಿ ನೀವು. ಅವ್ರನ್ನ ವಿಚಾರಿಸ್ತಿಲ್ಲ, ಅವ್ರು ಹೇಳಿದ್ದೆಲ್ಲ ಅವರು ನಮಗ್ ಗೊತ್ತಿದೆ ನಮ್ಮ ಮಕ್ಕಳು ಹೇಳೋದು ಸುಳ್ಳು ಅಂತ. ನಮ್ಮ ಮಕ್ಕಳು ಹೇಳುವುದು ನಿಮಗ್ ಗೊತ್ತಿದೆ, ಆದ್ರೂ ಇರ್ಲಿ ಬಿಡು, ಹಂಗ್ ಮಾಡಿರಲ್ಲ, ನಿಮಗ್ ನೀವೇ ಒಂದ್ ಮುಖವಾಡ. ಕರ್ಣ ಕೆಟ್ಟಿದ್ದು ದುರ್ಯೋಧನನ ಸಹವಾಸದಿಂದ. ನೆನಪಿಟ್ಟುಕೊಳ್ಳಿ, ನಿಮ್ಮ ಮಕ್ಕಳು ಕೆಡುತ್ತಿರುವುದು ನಿಮ್ಮಿಂದಲೇ, ನಿಮ್ಮಿಂದಲೇ, ನಿಮ್ಮಿಂದಲೇ. ಸುಮ್ಮನೆ ಹಾಕ್ಬಿಟ್ಟು ಬಿಟ್ಬಿಟ್ರಿ. ರೂಮ್ ನಲ್ಲಿ ಮೊಬೈಲ್ ಇಟ್ಕೊಂಡು ಸಂಜೆ 7 ಗಂಟೆ ಏನಕ್ಕೆ ಮೊಬೈಲ್ ತೆಗ್ದಿಡಿ ಹೇಳಿ. ದಿಸ್ ಇಸ್ ಆರ್ ಸಿಸ್ಟಮ್. ನೀವು ಮೊಬೈಲ್ ತೆಗ್ದಿಡಿ, ನೀವು ಟಿವಿ ಸ್ವಲ್ಪ ಆಫ್ ಮಾಡಿ, ಅವ್ರ ಜೊತೆ ಕುಳಿತುಕೊಳ್ಳಿ, ಮಾತಾಡಿ, ಹೊರಗಡೆ ವಾಕ್ ಹೋಗಿ, ಒಂದು ಫಿಸಿಕಲ್ ಆಕ್ಟಿವಿಟಿ ಇಡಿ. ಬಾರೋ ಬಜಾರ್ಗೆ ಹೋಗ್ಬಿಟ್ಟು ಏನಾದ್ರು ತಗೊಂಡ್ ಬರೋಣ ಬಾರೋ ಅಂತ ಮಗನ ಜೊತೆ ಹೋಗೋದು, ಮಗಳ ಜೊತೆ ಹೋಗೋದು, ಲೋಕ ತೋರಿಸ್ಕೊಳ್ಳೋದು. ಹೆಂಗ್ ನಡೀತಿದೆ ನೋಡು, ಏನೇನೆಲ್ಲ ನಡೀತಿದೆ ನೋಡು, ಹೇಗೆಲ್ಲ ನೋಡ್ತಾರೆ ನೋಡು, ಹೆಂಗೆಲ್ಲ ಮಾಡ್ತಾರೆ ನೋಡಿ, ಯಾವ ತರ ಎಲ್ಲ ದೋಸ್ತಾರೆ ನೋಡಿ, ಯಾವ ತರದ್ದು ಟ್ರೇಡಿಂಗ್ ಹೆಸರಿನಲ್ಲಿ, ಇನ್ನೊಂದ್ ಹೆಸರಲ್ಲಿ ಬೇರೆ ಬೇರೆ ರೀತಿನಲ್ಲಿ ಬೇರೆ ನಶೆ ಪದಾರ್ಥಗಳು. ಅವ್ರಿಗೆ ಗೊತ್ತಿಲ್ಲ.
ಸ್ಪೆಷಲ್ ಕ್ಲಾಸ್ ಅಂತ ಹೋಗಿದ್ರ? ಮಾರನೇ ದಿನ ಹೋಗಿದ್ರ? ವಿಚಾರಿಸಿದ್ರ? ಕಾಲೇಜ್ ಹತ್ರ ಹೋದ್ರ? ಏನೋ ಒಂದು ಸಡನ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಬೇರೆ ಊರಲ್ಲಿ, ನಮಗ್ ಗೊತ್ತೇ ಇಲ್ಲ, ಮಗಳು ಹೇಳಿದ್ದು ಮಗ ಹೇಳಿದ್ದು ನಿಜ ಅನ್ಕೊಂಡು ಅವ್ರು ಮಾಡಿರೋಲ್ಲ. ಅವ್ರ ಜೊತೆಯಲ್ಲಿ ಈ ತರ ಇರ್ತಾರೆ, ದುಶ್ಯಾಸನ, ಶಕುನಿ, ಇನ್ನೊಬ್ರು ಇರ್ತಾರೆ. ನೀವೇನ್ ಮಾಡಿದ್ರಿ? ದುರ್ಯೋಧನ ನಿಮ್ಮ ಮಗ ಕರ್ಣ ಹಾಳು ಮಾಡಿಟ್ಬಿಟ್ರಿ. ಅವತ್ತೇ ಹೋಗಿದ್ದಿದ್ರೆ, ಅವತ್ತೇ ದಂಡಿಸಿದ್ರೆ ಇದೆಲ್ಲ ಗೊತ್ತಾಗಲ್ಲ. ನಾನು ಒಪ್ಪೋದಿಲ್ಲ, ಬೇಡವೇ ಬೇಡ. ದಿಸ್ ಇಸ್ ಆರ್ ಸಿಸ್ಟಮ್. ಮೊದಲಿಂದಲೂ ಅವ್ರಿಗೊಂದು ರೂಮ್ ಅಂತೆ, ಆ ರೂಮಿಗೆ ನಾವು ಹೋಗ್ಬಾರ್ದಂತೆ. ರೂಮಲ್ಲಿ 2 ಮಕ್ಕಳು 3 ಮಕ್ಕಳು ಇರ್ಬೇಕು. ಈ ತರ್ಲೆ ಏನ್ ಮಾಡ್ತಾನೋ, ಹೌದು ನಮ್ ಜನ್ಜಿ ಸ್ವಲ್ಪ ತರ್ಲೆನೆ, ಏನೇನೋ ಮಾಡ್ತಾರೆ. ನನ್ನ ಆಫೀಸಲ್ಲ ದುಡ್ಗ ಇದ್ದ, ಆಕಾಶ್ ಅಂತ ಹೇಳ್ಬಿಟ್ಟು, ಜೀನಿಯಸ್ ಫಿಲಮ್. ನಾನು ಮಾತಾಡ್ತಿದ್ದೀನಿ, ಹೀಗಂತ ಹೇಳ್ಬಿಟ್ಟು ಟಕ್ ಅಂತ ಹೇಳ್ಬಿಟ್ಟು ನನ್ನ ತಾಯಿ ಫೋಟೋ ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದ ಗೊತ್ತಾ? AI ತಗೊಂಡು ಸೆಕೆಂಡ್ಸು ನನ್ನ ಫೋಟೋ ತಗೊಂಡು ಒಂದು ಗ್ರಾಫಿಕ್ಸ್ ಕೆಲಸ ಸಟ್ ಅಂತ ಹೇಳ್ಬಿಟ್ಟು ತಲೆ ಎಲ್ಲ ಕೆಟ್ಟೋಯ್ತು ನನಗೆ. ಬ್ರೋ ಅವ್ರ ಲೋಕ ಹಾಗೆ, ಬ್ರೋ ಲೋಕವೇ. ಅವರಿಗೆ ಗೊತ್ತಿಲ್ಲ. ಆ ಬ್ರೋ ಲೋಕದಿಂದ ಕರ್ಕೊಬನ್ನಿ, ನೀವು ಅವ್ರ ಜೊತೆ ಸ್ಪೆಂಡ್ ಮಾಡಿ. ಸಡನ್ ಆಗಿ ಒಂದು ಹೊಸ ಶರ್ಟ್ ಹಾಕ್ತಿದ್ದೀನಿ, ಎಲ್ಲಿಂದ ಬಂತು ದುಡ್ಡು? ಸಡನ್ ಆಗಿ ಒಂದು ಹೊಸ ಶೂ ಹಾಕ್ತಿದ್ದೀನಿ, ಎಲ್ಲಿಂದ ಬಂತು ದುಡ್ಡು? ಮೊಬೈಲು ಇದೇನಿದು, ಇಷ್ಟು ಕಾಸ್ಟ್ಲಿ ಮೊಬೈಲು? ಪಟ್ಟ ಕೇಳಿ, ಇಷ್ಟು ಸಂಬಳ ಬರುತ್ತಲ್ಲ, ವಾಟ್ ಆರ್ ಯು ಸ್ಪೆಂಡಿಂಗ್, ವೇರ್ ಆರ್ ಯು ಸ್ಪೆಂಡಿಂಗ್, ವಾಟ್ ಈಸ್ ಯುವರ್ ಸೇವಿಂಗ್ಸ್? ನಾನು ಹೀಗೆ ಕೇಳೋದು, ವಾಟ್ ಈಸ್ ಯುವರ್ ಸೇವಿಂಗ್ಸ್ ಅಂತಲೇ ನನ್ನ ಮನೆ ಮಕ್ಕಳನ್ನು ಕೇಳ್ತಾನೆ ಕೂಡ. ಎಷ್ಟು ಬರುತ್ತಲ್ಲ, ಎಷ್ಟಿದೆ ಬ್ಯಾಂಕ್ ಅಕೌಂಟ್ ತೋರ್ಸು ಬ್ಯಾಂಕ್ ಅಕೌಂಟು ಅಂತ ಹೇಳ್ತಾನೆ. ಎಷ್ಟಕ್ಕೂ ಬಟನ್ ಒತ್ತೋದು, ಟೊಮ್ಯಾಟೊ, ಪಟಾಟೊ, ಪಿಜ್ಜಾ, ಬರ್ಗರು. ಆ ಕಾಲದಲ್ಲಿ ನೀವು ನಂಬೋದಿಲ್ಲ ಮಕ್ಕಳೇ, ತುಂಬಾ ಎಷ್ಟೋ ಜನಕ್ಕೆ ಕಾಲಲ್ಲಿ ಚಪ್ಪಲಿ ಇಲ್ಲ, ಸಾಲನೂ ಇಲ್ಲ. ಇವತ್ತು ನೀವು ನೋಡಿ, ಯಾರ ಮನೆ ಮುಂದ್ಗಡೆ 15 ಜೊತೆ 20 ಜೊತೆ ಒಬ್ಬೊಬ್ಬರದು ಚಪ್ಪಲಿ. ಆ ಚಪ್ಪಲಿ ಶೋರೂಮ್ಗಳು ನೋಡಿದ್ರೆ ಗುಂಡಿಗೆ ಹೊಡೆಯುತ್ತೆ, ಕ್ಯೂ ನಿಂತ್ಕೊಂಡಿರ್ತಾರೆ. ಮೊನ್ನೆ ಕೂಡ ಈ ಮೈಸೂರು ಸಿಲ್ಕು ಬೆಳಿಗ್ಗೆ 4 ಗಂಟೆಗೆ ಕ್ಯೂ ಅಂತೆ, 23,000ದಿಂದ ಶುರು. KSIC ಅವರು ಈ ತರ ಬಂದಿದೆ ಲಾಟ್ ಅಂತ, ಅದಕ್ಕೆ ಅಂತ ಒಂದು ನಿಂತ್ಕೊಬಿಟ್ಟಿದ್ರು ಬೆಳಿಗ್ಗೆ 4 ಗಂಟೆಗೆ. ದುಡ್ಡ ಇಲ್ಲ ಅಂತೀರಿ, ಈಗ ನೋಡಿ ದುಡ್ಡಿಲ್ಲ ಅಂತೀರಾ. 2.5 ಲಕ್ಷದವರೆಗೂ 1 ಅವರಲ್ಲಿ ಸೋಲ್ಡ್ ಔಟ್ ಅಲ್ಲಿ, 10 ನಿಮಿಷದಲ್ಲಿ ಸೋಲ್ಡ್ ಔಟ್ ಅಲ್ಲಿ. ಅಲ್ಲಿ ಹೋಗಿ ನಿಂತವ್ರು ಯಾರು? ನಾವೇ, ದುರ್ಯೋಧನರು. ಹೇಳೋದೆಲ್ಲ ಒಂದು, ಮಾಡೋದು ಇನ್ನೊಂದು. ಇಂಥ ಭಾವಗಳು. ಕರ್ಣ ಕೆಟ್ಟಿದ್ದು ದುರ್ಯೋಧನನಿಂದಲೇ. ನಾವೇ ಬಂದ್ಬಿಡ್ಬೇಕು, ವಾರಕ್ಕೊಂದ್ ಜೊತೆ ಬಟ್ಟೆ ಬಂದ್ಬಿಡ್ಬೇಕು, ಒಂದ್ ಜೊತೆ ಚಪ್ಪಲಿ ಬಂದ್ಬಿಡ್ಬೇಕು. ಇನ್ನೊಂದು ಈ ಆನ್ಲೈನ್ ಮಾರ್ಕೆಟಿಂಗ್ ಬೇರೆ ಬಂದ್ಬಿಟ್ಟಿರೋದ್ರಿಂದ ಅವ್ರಿಗೇನಾದ್ರೂ ಎಕನಾಮಿಕ್ಸ್ ಕಲ್ಸ್ಕೊಟ್ಟಿದ್ದೀರಾ, ಕುಟುಂಬ ನಡೆಸೋದು ಕಲ್ಸ್ಕೊಟ್ಟಿದ್ದೀರಾ, ಮನೆ ಬಜೆಟ್ ಹಾಕೋದು ಕಲ್ಸ್ಕೊಟ್ಟಿದ್ದೀರಾ, ಕರ್ಕೊಂಡು ಹೊಟ್ಟು ರೇಷನ್ ಎಲ್ಲ ತಗೊಂಡ್ ಬರೋದು ಕಲ್ಸ್ಕೊಟ್ಟಿದ್ದೀರಾ, ತರಕಾರಿ ತರೋದು ಕಲ್ಸ್ಕೊಟ್ಟಿದ್ದೀರಾ, ಕರೆಂಟ್ ಬಿಲ್ ಎಷ್ಟು ಬರುತ್ತೆ, ವಾಟರ್ ಬಿಲ್ ಎಷ್ಟು ಬರುತ್ತೆ, ಪಪ್ಪ ಸ್ಯಾಲ್ರಿ ಎಷ್ಟು, ನನ್ನ ಸ್ಯಾಲ್ರಿ ಎಷ್ಟು, ಮನೆ ರೆಂಟ್ ಎಷ್ಟು, ಬಾಡಿಗೆ ಎಷ್ಟು, ಕರೆಂಟ್ ಬಿಲ್ ಎಷ್ಟು, ವಾಟರ್ ಬಿಲ್ ಎಷ್ಟು, ಇಂಟರ್ನೆಟ್ ಬಿಲ್ ಎಷ್ಟು, EMIಗಳೆಷ್ಟು. ನೀವು ಹುಳ ಬಿಟ್ಟು ನೋಡಿ ಮಕ್ಕಳಿಗೆ ಅದನ್ನ. ಯಾಕೆ ಕಲಿಯೋದಿಲ್ಲ, ಯಾಕೆ ಮಾಡೋದಿಲ್ಲ? ನೀವು ಮಾಡ್ತಿಲ್ಲ. ಕರ್ಣ ಕೆಟ್ಟಿದ್ದು ದುರ್ಯೋಧನನಿಂದಲೇ ಅಂತ ಒಂದು ಎಡವಟ್ಟು ಗೆಳೆತನ ನೀವೇ. ಮಕ್ಕಳು ಒಂದು 16 ದಾಟ್ತಿದ್ದಾಗೆ ನೀವು ಗೆಳೆಯರಾಗ್ಬೇಕು. ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನ್ ತಿಂತಾರೆ, ಏನ್ ಮಾಡ್ತಾರೆ. ಸಡನ್ ಆಗಿ ಗಾಡಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಇರ್ಲಿ ನನ್ನ ಮಗ. ಅವ್ನು ಕೇಳಿದ ತಕ್ಷಣ 2 ಲಕ್ಷದ ಬೈಕು. ನನ್ನ ಆಫೀಸಲ್ಲಿ ಇದ್ದ ಒಬ್ಬ, 15,000 16,000 ರೂಪಾಯಿ ಸಂಬಳ, 18 ಆಗಿತ್ತು. ಎಸ್, ನಂಬಲ್ಲ, ಇನ್ನು 18 ತುಂಬಿಲ್ಲ. ನೋಡಕ್ ಅವ್ನು 25 ತರ ಕಾಣಿಸ್ತಿದ್ದ. ಅದೇನು ಒಪ್ಸಿದ್ನೋ ಮನೆಯಲ್ಲಿ. ಅವ್ರಮ್ಮ 50,000 ರೂಪಾಯಿ ಕೊಟ್ಬಿಟ್ಟಿದ್ದ, ಡೌನ್ ಪೇಮೆಂಟ್ ಮಾಡ್ಬಿಟ್ಟು 2 ಲಕ್ಷದ ಬೈಕು. ನಾನು ಅಂದೆ, ಅಪ್ಪ ಮಲಗಿದೆ, ಅಮ್ಮ ಮನೆ ಕೆಲಸ ಮಾಡಿ ಸಾಕ್ತಿದೆ, ನೀನಿಲ್ಲಿ 10th ಕೂಡ ಪಾಸ್ ಆಗಿಲ್ಲ, ನೀನ್ ಓದೋಕ್ಕೂ ಬರೆಯೋಕ್ಕೂ ಬರಲ್ಲ, ಒಂದು ಆಫೀಸ್ ಬಾಯ್ ಕೆಲಸ ಕೊಟ್ಟಿದ್ದಾನೆ, ಬೈಕು ಇದೆಲ್ಲ ಬೇಕಿತ್ತೇನೋ, ಇದು ಏನೋ ಇದು 2 ಲಕ್ಷದ, ಅದನ್ನ ಸಾಲ ತೀರಿಸುವಷ್ಟಲ್ಲಿ 1 ಲಕ್ಷ, ತಿಂಗಳು
ಹಾಕೊಂಡ್ಬಿಟ್ಟಿದ್ದಾನೆ 5 ವರ್ಷಕ್ಕೆ 5,000 4,000 ಅಮ್ಮನಿಗೆ ಏನಾದ್ರು ಒಂದ್ ಗೆಜ್ಜೆ ಕೊಡ್ಸೋಣ, ಒಂದ್ ಜೊತೆ ಚಪ್ಪಲಿ ಕೊಡ್ಸೋಣ, 4 ಸೀರೆ ತಗೊಂಡೋಗಿ ಕೊಡೋಣ, ಇದೇ ದುಡ್ಡು ಎತ್ತಿಟ್ಟು ಒಂದ್ ಚಿಟ್ಟ ಹಾಕಿಟ್ಟು ಅಮ್ಮನಿಗೆ ಇನ್ನೊಂದು ಒಳ್ಳೆ ಮನೆಗೆ ಹೋಗೋಣ, ಲೀಸ್ಗೆ ಹೋಗೋಣ, ಈ ತರದ್ ಏನಾದ್ರು ಯೋಚನೆ ಮಾಡಿದ್ಯೇನೋ ಅಂತ ಹೇಳಿದ್ರೆ ನೀವು ನಂಬಲ್ಲ, ಗಾಡಿ ಬಂದು 1 ತಿಂಗಳಿಗೆ ಎಕ್ಸಿಟ್ ಓಡೋಗ್ಬಿಟ್ಟ. ಗಾಡಿ ಲೂನಾ ಮೇಲೆ ನನ್ನ ಮೈನಾ ಅಲ್ಲ, ಈಗೆಲ್ಲ ಬೈಕು ಬೂಮ್ ಬೂಮ್ ಮಾಡಿದವ್ರು ಯಾರು? ಅವ್ರಮ್ಮ. ಅವತ್ತೇ ಆಫೀಸ್ ಹತ್ರ ಬಂದಿದ್ದಿದ್ರೆ ಏನ್ ಮಾಡ್ತಿದ್ದಾನೆ ನನ್ನ ಮಗ, ಹೇಗ್ ಮಾಡ್ತಿದ್ದಾನೆ, ಎಷ್ಟ್ ಸಂಬಳ ಕೊಡ್ತಿದ್ರಿ, ಮನೆಗೆ ಅಷ್ಟು ಕೊಡ್ತಿದ್ದಾನ, ಎತ್ತಿಡ್ತಿದ್ದಾನ ಇಲ್ವಾ? ವರ್ಷಕ್ಕೆ ನಮ್ಮ ಆಫೀಸಲ್ಲಿ ಕಡಿಮೆ ಅಂದ್ರೆ 3 ಇಂದ 4 ಬಾರಿ ಒಂದ್ ಸಣ್ಣ ಟಿಪ್ಸು ಬೋನಸ್ಸು ಐತೆ ಹಬ್ಬಗಳಿಗೆ. ಅದನ್ನ ಎತ್ತಿಟ್ಟಿದ್ದಾನ. ಬರ್ಲೇ ಇಲ್ಲ ಅವ್ರ ತಾಯಿ, ನಾನು ನೋಡೇ ಇಲ್ಲ. ಬೈಕ್ ಬಂದಿದ ತಕ್ಷಣ ಮನೇಲಿ ಹೇಳ್ದೆ, ಇವನ್ ಜಾಸ್ತಿ ದಿನ ಇರೋದಿಲ್ಲ ನೋಡ್ಕೊ ಅಂತ. ಈ ವಯಸ್ಸಿಗೆ ಮೀರಿದ 18 ಇನ್ನು ತುಂಬ್ತಿದ್ದಾಗಿಯೇ ಲೈಸೆನ್ಸ್ ಇಲ್ದ ಗಾಡಿ ಓಡಿಸೋ ಆಗಿಲ್ವಲ್ಲ. ಎಸ್ಕೇಪ್ ಅವನು. ಅಕ್ಟೋಬರ್ ಅಲ್ಲಿ ತಗೊಂಡಿದ್ದಾನೆ, ಡಿಸೆಂಬರ್ 15ಕ್ಕಿಲ್ಲ. ದುರ್ಯೋಧನ ಯಾರು? ಅವ್ರ ಅಮ್ಮನೇ. ಕರ್ಣ ಕೆಟ್ಟಿದ. ತುಂಬಾ ಒಳ್ಳೆ ಹುಡುಗ ಅವನು, ತುಂಬಾ ಒಳ್ಳೆ ಹುಡುಗ. ಅವನ್ಗೆ ಹಾಲು ನೀರು ಎರಡೂ ಗೊತ್ತಿಲ್ಲ ಅಂತ ಮಗು ಅವನು. ಕೆಟ್ಟಿದ್ಯಾರು? ಅವ್ರ ತಾಯಿ. ಮತ್ತೇನ್ ಮಾಡ್ತಿದ್ದಾನೋ, ಎಲ್ಲಿದಾನೋ? ಹೀಗೆ ಮಾಡೋದು ಮಕ್ಳೇ. ಸ್ವಲ್ಪ ಬದಲಾಗಿ ನಮ್ಮ ಮಕ್ಕಳನ್ನ ಕೆಡದಾಗೆ ನೋಡ್ಕೋಬೇಕಾಗಿರೋದು ನಮ್ಮ ಮೊದಲ ಕರ್ತವ್ಯ. ಕಾರಣ ಕೆಟ್ಟಿದ್ದು ಸಹವಾಸದಿಂದಲೇ, ಎಡವಟ್ಟು ವ್ಯಕ್ತಿಗಳಿಂದಲೇ, ಎಡವಟ್ಟು ಪ್ರಭಾವದಿಂದಲೇ. ನಿಮ್ಮ ಮಕ್ಕಳೇನಾದ್ರೂ ಕೆಡ್ತಿದ್ದಾರೆ, ಬರೀ ಮೊಬೈಲು, ರೀಲ್ಸ್ಗಳು, ಅದು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಏನಕ್ಕೆ ಬೇಕು? ಇದೆಲ್ಲ ಸ್ವಲ್ಪ ಚೇಂಜ್ ಮಾಡಿಸಿ ಅವ್ರು. ನೀವೇ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಿ, ನಿಮಗೇನೋ ಒಂದು ಕಿಕ್ಕು, ನಿಮ್ಮನ್ನೆಲ್ಲ ನೋಡ್ತಿರ್ತಾರೆ, ಅವೆಲ್ಲ ಹುಚ್ಚು ಭ್ರಮೆ ಮಕ್ಕಳೇ. ಯಾರು ನೆನ್ಪಿಟ್ಕೊಳ್ಳಲ್ಲ. 4 ದಿನ ನಾನು ಸತ್ಯವಾಗ್ಲೂ ಹೇಳ್ತೇನೆ, ನಾನು ಇಲ್ಲ ಅಂತ ಇಟ್ಕೊಳ್ಳಿ, ನಾನೇ ಇಲ್ಲ, ನನ್ನ ಕಾರ್ಯಕ್ರಮನು ಎಲ್ಲ ಮರೆತೋದ್ರಿ. 4 ದಿನ, 4 ದಿನ 4 ದಿನ ಕಿ ಜಿಂದಗಿ, 4 ದಿನ ಕಿ ಪಲ್ ಅಷ್ಟೇ ನೆನಪಿರುವುದಿಲ್ಲ. SK ಜೈನ್ ಇವತ್ತು ಜ್ಯೋತಿಷ್ಯ ಬ್ರಹ್ಮ ಅವರು, ನಾನು ತುಂಬಾ ಮೆಚ್ಚುವ, ಆರಾಧಿಸುವ ಒಬ್ಬ ಬಹುದೊಡ್ಡ, ತುಂಬಾ ಒಂದು ರಿಸರ್ಚ್ ಸ್ಕಾಲರ್ ಅವರು. ಇವತ್ತು ಯಾರಿಗೂ ನೆನಪಿಲ್ಲ. ಎಸ್, ಕೊಪ್ಪದಲ್ಲಿ ಒಬ್ರು ಇದ್ರು ಜೋಯಿಸ್ರು, ಕೊಪ್ಪ ಜೋಯಿಸ್ರು ಅಂತಲೇ, ಬ್ಯೂಟಿಫುಲ್ ಅಸ್ಟ್ರಾಲಜರ್. ಅದು ನೋಡಿದ್ದಾನೆ. ಇಲ್ಲ, ಕೊಪ್ಪ ಆಗ್ಬಿಟ್ಟಿತ್ತದು, ಎಲ್ಲೋ ಕುಗ್ರಾಮ. ಈಗ ಶೃಂಗೇರಿ ಹತ್ರ ಬರೋ ಕೊಪ್ಪ ಮಕ್ಕಳೇ ನಾನು ಹೇಳ್ತಿರೋದು. ಇವತ್ತು ಯಾರಾದ್ರೂ ಅವ್ರ ಹೆಸರು ನೆನಪಿದ್ಯಾ ಅಂತ ಕೇಳಿ ನೋಡಿ, ಖಂಡಿತ ಇಲ್ಲ. ಕೋಯಿ ಯಾದನೇ ರಕ್ಕೀಗ. ಆದ್ರೆ ನಮಗ ಅದೊಂದು ಹುಚ್ಚು, ಇಲ್ಲಿ ಕಾಣಿಸ್ಕೋಬೇಕು, ಅಲ್ಲಿ ಕಾಣಿಸ್ಕೋಬೇಕು, ಆಗ ಕಾಣಿಸ್ಕೋಬೇಕು, ಈಗ ಕಾಣಿಸ್ಕೋಬೇಕು. ನಮ್ಮನ್ನೆಲ್ಲ ಯಾರು ಇಲ್ಲ. ಈಗ ಮಗು ಗಿಲ್ಲಿ ಗೆದ್ದಿದ್ದಾನೆ, ನಮ್ಮ ಮಂಡ್ಯದ ಹುಡುಗ, ಮಳವಳ್ಳಿ ಹುಡುಗ. ಅರೆ 4 ದಿನ ಬಿಗ್ ಬಾಸ್ ಫಸ್ಟ್ ವಿನ್ನರ್ ಯಾರು, ಸೆಕೆಂಡ್ ವಿನ್ನರ್ ಯಾರು, ಥರ್ಡ್ ವಿನ್ನರ್ ಯಾರು, ಫೋರ್ತ್ ವಿನ್ನರ್ ಯಾರು ಅಂತ ನೀವ್ ಹೇಳಿ ನೋಡೋಣ. ಯಾರು ನೆನ್ಪಿಟ್ಕೊಂಡಿಲ್ಲ, ಇಲ್ಲವೂ ಇಲ್ಲ. ಇದೆಲ್ಲ ಮಾಯಾ. ನಾವು ಮಾಡ್ತಿರೋ ಈ ತಪ್ಪು ನಮ್ಮ ಮಕ್ಕಳಲ್ಲಿ 10 ಪಟ್ಟ ಆಗ್ತಿದೆ. ಹಂಗ್ ಕಾಣಿಸ್ಬೇಕು, ಹಂಗ್ ಕಾಣಿಸ್ಬೇಕು, ಹಾಗೆ ಕಾಣಿಸ್ಬೇಕು. ಸ್ವಲ್ಪ ಬದಲಾಗಿ ಮಕ್ಕಳೇ, ಸ್ವಲ್ಪ ನಿಮ್ಮ ಮಕ್ಕಳ ಕಡೆ ಗಮನ ಕೊಡಿ. ಎಕ್ಸಾಮ್ಸ್ ಹತ್ರ ಬರ್ತಿದೆ. ನನ್ನ ಮಕ್ಕಳು ಅಂತ ಹೇಳ್ತಾನೆ, ನಮ್ಮೆಲ್ಲರ ಮಕ್ಕಳು ದೈವಾಂಶ ಸಂಭೂತರು. ಈಗಿನ ಮಕ್ಕಳು ನೆನ್ಪಿಟ್ಕೊಳ್ಳಿ, ಸತ್ಯ ಹೇಳ್ತಾನೆ, ಬ್ಯೂಟಿಫುಲ್ ಮಕ್ಕಳು ಅವರು. ನಾವು ಮಾಡ್ತಿರೋ ಎಡವಟ್ಟೆ ಇಂಥ ನಶೆ, ಅದು ಇದು ಇದೆಲ್ಲ ಆಗ್ಬಿಟ್ಟಿರೋದು. ಬ್ರಿಗೇಡ್ ರೋಡು, ಪಬ್ಬು, ಇನ್ನೊಂದು ಡಿಸೆಂಬರ್ 31ಗೆ ನೀವೇ ಅವ್ರ ಜೊತೆಲಿ ಹೋಗ್ತೀರಿ, ಕಾರ್ನ ಎಲ್ಲೋ ನಿಲ್ಲಿಸ್ಬಿಟ್ಟು. ಯಾರೋ ಕೈ ಬಿಟ್ಟ, ಅದು ಬಿಟ್ಟ, ಇದು ಬಿಟ್ಟ, ಈ ಥರದ್ದು ಬೇಕಿತ್ತ? ಯೋಚನೆ ಮಾಡಿ ನೋಡಿ. ಯಾವತ್ತೂ ಇಲ್ಲದು, ಹೆಚ್ಚು ಕಡಿಮೆ 10-20 ಲಕ್ಷ ಜನ ಸೇರಿದ್ರು ಅಂತ. MG ರೋಡು, ಬ್ರಿಗೇಡ್ ರೋಡು, ಕೋರ್ಮಂಗ್ಲ, HSR ಲೇಔಟು ಏನಾಗ್ಬಿಟ್ಟಿದೆ? ಕಾರಣ ನಾವೇ. ನಮ್ಮ ಕನ್ನಡಿಗರಲ್ಲಿ ಇದಿಲ್ಲವೇ ಇಲ್ಲ. ಸತ್ಯವಾಗ್ಲೂ ಹೇಳ್ತೇನೆ, ನಮ್ಮ ಮನೆಗಳಲ್ಲಿ ಇದಿಲ್ಲಪ್ಪ. ನಮಗ್ ಗೊತ್ತಿಲ್ಲ ಈ ತರದ್ದು. ಡಿಸೆಂಬರ್ 31 ಬಂತು ಅಂದ್ರೆ ಅದೊಂದು ಆನಂದ. ಸಂಕ್ರಾಂತಿ ಬಂತು ಅಂದ್ರೆ ಇನ್ನು ಮಹಾ ಆನಂದ. ಶಿವರಾತ್ರಿ ಬಂತು ಅಂದ್ರೆ 1 ವಾರಕ್ಕೆ ಮೊದಲಿಂದಲೇ ತಂಬಿಟ್ಟು ಮಾಡೋದ್ರಿಂದ ಹಿಡಿದು ಏನೇನೋ ಉಂಡೆಗಳು, ನುಚ್ಚುನುಂಡೆ, ಎಳ್ಳುಂಡೆ, ಎಲ್ಲ ಚಕ್ಲಿಗಳು ಶಿವರಾತ್ರಿಗೆ.
ಅಜಾಗರಣೆ, ಶಿವಪ್ಪ ಕಾಯೋ ತಂದೆ ಅನ್ನೋ ಬೇಡ್ರ ಕಣ್ಣಪ್ಪ ಪಿಕ್ಚರ್ ನೋಡಿದ್ರೆ ನಮ್ಮನ್ನ ಮಲಗಿಸ್ತಿರ್ಲಿಲ್ಲ. ಅದ್ ನೋಡ್ಬೇಕೋ ಶಿವಯ್ಯ ಕಣೋ ಅಂತ. ಇವತ್ತು ಏನ್ ಬಂದ್ಬಿಟ್ಟಿದೆ, ಯಾವತ್ ತೆಗೆದ್ರು ಸಿಗ್ಗಾರು, ಬಾಟ್ಲು ಇಂಥವು ನಾವೇ ಕುತ್ಕೋಬಿಟ್ಟಿದ್ದೇವೆ. ಖಂಡಿತ ನನ್ನ ಮಕ್ಕಳ ಮುಂದ್ಗಡೆ ನೋಡೋದಿಲ್ಲ ಮಕ್ಕಳೇ. ವೆರಿ ಪ್ರೈವೇಸಿ ಪರ್ಸನ್. ತುಂಬಾ ಭಯ. ನಮ್ಮ ಮಕ್ಕಳಿಗೆ ಪ್ರಚೋದನೆ. ನಮ್ಮ ಮನೆಯಲ್ಲಿ ಕೆಲವೊಂದು ಹಾಕೋದಕ್ ಬಿಡೋದಿಲ್ಲ. ಇದೇನಿದು ಹೊಡೆದಾಟ ಬಡದಾಟದ, ಇದ್ಯಾವ್ದು ಅಸಹ್ಯ. 9 ಗಂಟೆ ಆಗಿದ ತಕ್ಷಣ 100 ದಿನದ ಇದ್ಯಾವುದೋ ಪ್ರೋಗ್ರಾಮ್ ತೆಗಿರಿ ಅಂತ ಕಡೆ. ಏನ್ ಕಲಿತೀರಿ ಅದರಿಂದ? ಏನ್ ಬರುತ್ತೆ ನಿಮಗೆ? ಹುಚ್ಚು ಉನ್ಮಾದ ಹತ್ಕೊಬಿಡುತ್ತೆ ನಿಮ್ಗೆ ಅಷ್ಟೇ. ಏನಿದು ಈ ರೀತಿ? ಸ್ವಲ್ಪ ಬದಲಾಗಿ ಮಕ್ಕಳೇ, ದಯಮಾಡಿ. ಸ್ವಲ್ಪ ಈಗ ಎಕ್ಸಾಮ್ಸ್ ಬರ್ತಿದೆ, ನೀವು ಸ್ವಿಚ್ ಆಫ್ ಮಾಡಿ ಸ್ವಲ್ಪ. ಈ ಸೀರಿಯಲ್ಗಳ ಕಂತೆ, ಯಾವ್ದಾದ್ರೂ ಸೀರಿಯಲ್ ಅಲ್ಲಿ ಒಂದು ಒಳ್ಳೆ ಸದುದ್ದೇಶದ ಚಿಂತನೆ ಆಗಿರತಕ್ಕಂಥದ್ದು ಯಾವ್ದಾದ್ರೂ ಇದೆಯಾ? ಅಯ್ಯೋಯ್ಯೋ ಅದು ಬೇಡ, ಅಸಹ್ಯ. TN ಸೀತಾರಾಮ್ ಅವರು ಸೀರಿಯಲ್ ನಿಲ್ಸಿದ್ರು, ನಾನು ಅವತ್ತಿಗೆ ನಿಲ್ಲಿಸ್ಬಿಟ್ಟೆ. ನನ್ನ ಗುರುಗಳು ತುಂಬಾ ಚೆನ್ನಾಗಿರೋದು, ಎಲ್ಲೋ ಅಸಂಬದ್ಧದ್ದು ಇರ್ತಿರ್ಲಿಲ್ಲ. ಸತ್ಯವಾಗ್ಲೂ ಹೇಳ್ತಾರೆ. ಈ TV ಕಾಲಕ್ಕೆ ಸ್ವಲ್ಪ ಕಲರ್ಸ್, ಪರಮೇಶ್ವರ್ ಗುಂಟ್ಕಲ್ ಇದ್ರು, ಒಳ್ಳೆ ಬರ್ತಿತ್ತು. ಮಾಯಾಮೃಗ, ಇನ್ನೊಂದು ಬ್ಯೂಟಿಫುಲ್ ಅಂತ ಹುಡುಕ್ಬೇಕು. ಇವತ್ತು ಹಂಗಾಗ್ಬಿಟ್ಟಿದೆ. ಭೂಮಿಕಾ ಪ್ರೊಡಕ್ಷನ್ ಅಂದ್ರೇನೆ ಅದೊಂದು ನೆನಪು. ಇಲ್ಲ, ನಮಗ್ ನೋಡಿ, ನಮ್ಗೆ ಆ ನೆನಪುಗಳಿದೆ. ಏನ್ ಮಾಡ್ತೀರಿ? ನಾವು ಇವತ್ತು ಅದನ್ನ ಹಾಕೊಂಡು ದಯಮಾಡಿ ಇದನ್ನೆಲ್ಲ ನಿಲ್ಸಿ. ಇಲ್ಲ, ನಿಮ್ಮ ಮಗ ಕರ್ಣ, ನಿಮ್ಮ ಮಗಳು ಕರ್ಣೆ ಹಾಳಾಗ್ಲಿಕ್ಕೆ ಕಾರಣ ನೀವೇ. ಮೊಟ್ಟ ಮೊದಲ ದುರ್ಯೋಧನ ನಿಮ್ಮ ಪ್ರಭಾವವೇ. ನಾನು ಅದಂತೂ ಸತ್ಯ ಹೇಳ್ತೇನೆ. ಎಸ್, ನಿಮ್ಮ ಮಗ ಕರ್ಣ ದಾರಿ ತಪ್ತಾನೆ, ನಿಮ್ಮ ಮಗ ಕೆಟ್ಟಿದ್ದಾನೆ ಅಂತ ಅನ್ಯಾಯದ ಸಾವು. ಎಂತ ಮನುಷ್ಯ, ಚಕ್ರವರ್ತಿ ಆಗಬೇಕಾದವನು, ಚಕ್ರವರ್ತಿ ಅಗ್ರಜ ಅವನು. ಎಲ್ಲರಿಗಿಂತ ದೊಡ್ಡವನು ಧರ್ಮರಾಯನಿಗೆ ಮೊದಲು ಹುಟ್ಟಿದವನು. ನೋಡಿ, ಆ ಕಾಲದಲ್ಲೂ ಈ ಕಾಲದಲ್ಲೂ ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ಜಡ್ಜ್ಮೆಂಟ್ ಕೊಟ್ಟಿದೆ. ತಪ್ಪೋ ಒಪ್ಪೋ, ಆ ಹೆಣ್ಣಿಗೆ ಮಗು ಇದೆ ಅಂದ್ರೆ, ಈಗ ಮದುವೆ ಆಗಿದೆ, ನನ್ನಿಂದ ಮಗು ಆಗಿಲ್ಲ ಸ್ವಾಮಿ, ಇನ್ಯಾರದೋ ಮಗು, ಅದೆಲ್ಲ ಇಲ್ಲ, ಅದು ನಿನ್ ಮಗುವೆ, ಅದೇ ನಿನ್ ಮಗು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಆ ಕಾಲದಲ್ಲೂ ಅದೇ ಇತ್ತು. ಒಂದು ಕನ್ಯೆಯಾಗಿ ಗೊತ್ತಿಲ್ಲದೆಯೋ ಮಗು ಆಗ್ಬಿಡ್ತು ಅಂದ್ರೆ, ಮದುವೆಯಾದ ಮೇಲೆ ಆ ಸ್ತ್ರೀ ಆ ಯಾವ ಕುಟುಂಬಕ್ಕೆ ಸೇರ್ತಾಳೋ ಆ ಕುಟುಂಬದ ದೊಡ್ಡ ಮಗ ಅವನು ಅಂತ ಇತ್ತು ನಿಯಮ, ವಿಧಿಬದ್ಧ ಶಾಸನ. ಅಲ್ಲಿಗೆ ಪಂಚಪಾಂಡವರಲ್ಲ, ಷಷ್ಠಪಾಂಡವರು. ದೊಡ್ಡವನು ಅವನೇ ಚಕ್ರವರ್ತಿ ಆಗ್ಬೇಕು, ಎಲ್ರಿಗಿಂತ ದೊಡ್ಡವನು. ಕರೆದು ಕುಂದಿರ್ಸ್ಬೇಕಿತ್ತು. ಅವನಲ್ಲಿ ಯಾವ್ದು ಯೋಗ್ಯತೆ ಇರ್ಲಿಲ್ಲ ಹೇಳಿ? ಯಾವುದ್ರಲ್ಲಿ ಇರ್ಲಿಲ್ಲ? ಧರ್ಮದಲ್ಲ, ದಾನದಲ್ಲ, ಪೂಜೆಯಲ್ಲ, ಸಂಸ್ಕಾರದಲ್ಲ, ಮಾತೃಭಕ್ತಿಯಲ್ಲ, ಪಿತೃಭಕ್ತಿಯಲ್ಲ, ಇಲ್ಲ ಗೆಳತನದ ಭಕ್ತಿಯಲ್ಲ, ಗುರುಭಕ್ತಿಯಲ್ಲ, ಯಾವುದ್ರಲ್ಲಿ ಇರ್ಲಿಲ್ಲ ಹೇಳಿ? ಯಾವುದ್ರಲ್ಲಿ? ಸಹವಾಸದಿಂದ ನಿಮ್ಮ ಮಕ್ಕಳು ದಯಮಾಡಿ ಇನ್ನೊಂದು 50 ದಿನ ಬಂದ್ ಮಾಡಿ ಟಿವಿ ಮಕ್ಕಳ ಜೊತೆಲಿ ನಿಂತ್ಕೊಳ್ಳಿ. ಅವ್ರ ಜೊತೆಲಿ ಒಂದು ಧೈರ್ಯಕ್ಕೆ, ಸಮಾಧಾನಕ್ಕೆ ಒಂದು ಪುಟ್ ಕಾಫಿ ಮಾಡ್ಕೊಡೋದು, ಬೇಗ ಮಲಗಿಸೋದು, ಬೇಗ ನೀವು ಎದ್ದೊಳೋದು, ಅವ್ರ ಜೊತೆನಲ್ಲಿ ಅವ್ರ ಜೊತೆಲಿ ಒಂದು ವಾಕ್ ಮಾಡೋದು, ಅವ್ರಿಗೊಂದು ಪ್ರೋತ್ಸಾಹ ತಟ್ಟೋದು. ಮಕ್ಕಳು ತಟ್ಕೊಳ್ಳಲ್ಲಪ್ಪ ಈಗಿನ ಮಕ್ಕಳು. ಆ ಪ್ರೆಷರ್ಗೆ ಡಿಪ್ರೆಷನ್ನು, ಸಪ್ರೆಸ್ಡು, ಥೈರಾಯ್ಡು, ಮೈಗ್ರೇನು, ಸೈನಸ್ಸು, ಸೂಸೈಡಲ್ ಟೆಂಡೆನ್ಸಿ, ಗಿಂಬರ್ ಎಲ್ಲ ಪಕ್ಕಕ್ಕೆ ತೆಗೆದು ಬಿಸಾಕಿ ಅವ್ರಿಗೆ ನಂಬರ್ಸ್ ತುಂಬಿಸ್ಬೇಡಿ, ರ್ಯಾಂಕ್ಸ್ ತುಂಬಿಸ್ಬೇಡಿ. ಒಳ್ಳೆ ಮಗುವಾಗಿರೋ ಅಂತಕ್ಕಂಥದ್ದನ್ನ ನಿಲ್ಲಿ ಕೃಷ್ಣನಾಗಿ ನಿಲ್ಲಿ. ಅರ್ಜುನ ಸಿಕ್ಕಿಬಿಡ್ತಾನೆ. ನೀವು ಕೃಷ್ಣನಾಗಿ ಒಳ್ಳೆ ಒಂದು ಮಿತ್ರ ಅರ್ಜುನನಿಗೆ. ನೋಡಿ, ಇಡೀ ಮಹಾಭಾರತ ಯುದ್ಧ ಗೆದ್ದು ಬಿಟ್ಟ. ಇವತ್ತಿಗೂ ನಾವು ನೆನೆಸ್ಕೋತೇವೆ. ಅದೇ ಕರ್ಣನ ಒಂದು ಬೀಭತ್ಸ ಮರಣ. ಅಯ್ಯೋ ರಾಮಚಂದ್ರ, ಬೇಡಪ್ಪ, ಜಾಗ್ರತೆ. ನಿಮ್ಮ ಮಕ್ಕಳು ಕರ್ಣನಾಗಬೇಕಾ ಇಲ್ಲವೇ ಅರ್ಜುನನಾಗಬೇಕಾ? ನೀವು ದುರ್ಯೋಧನರಾಗಬೇಕಾ ಇಲ್ಲವೇ ಕೃಷ್ಣರಾಗಬೇಕಾ? ನಿರ್ಧಾರ ನಿಮ್ಮದು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ.
ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಪೂರ್ವಭಾದ್ರ ನಕ್ಷತ್ರವೇನಾದರೂ ಶುಕ್ರವಾರ ಹುಟ್ಟಿದರೆ, ಶುಕ್ರವಾರ ಆಗಿ ನೀವು ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಮರಣಕ್ಕೆ ಮೀರಿದಷ್ಟು ನೋವು, ಜೀವಾವಧಿ ಶಿಕ್ಷೆ, ಮೃತ್ಯುವಿಗೂ ಮೀರಿದಂತ ನೋವುಗಳು ನಿಮ್ಮನ್ನ ಅಪ್ಪಳಿಸಿ ಹಿಂಡಿ ಹಾಕಿರುತ್ತದೆ. ಇದು ನಿಶ್ಚಿತ. ಹೇಳಿದ್ನಲ್ಲ, ಈ ದುರ್ಯೋಧನನ ಸಹವಾಸ ಕರ್ಣನನ್ನ ಹಾಳು ಮಾಡ್ತು ಅಂತ ಅನ್ಯಾಯದ ಸಾವು ಸಾಯಿಸ್ಬಿಡ್ತಾನೆ. ಎಲ್ಲ ಕಳ್ಕೊಂಡಪ್ಪ ಅವನು. ವಿದ್ಯೆಯನ್ನು ಕಳ್ಕೊಂಡ, ಹುಟ್ಟುವಾಗಲೇ ಪಡೆದಂತ ಕರ್ಣ ಕವಚ ಗೊತ್ತು ದೈವಕ್ಕೆ, ಇವನೋಗಿ ಇವನೊಂದು ರಾಂಗ್ ಪ್ಲೇಸ್ ಅಲ್ಲಿ ನಿಲ್ತಾನೆ ಅಂತ. ಎಷ್ಟು ಶಾಪಗಳು, ಎಷ್ಟೆಷ್ಟು ಶಾಪಗಳು. ಕುಂತಿ ಬಂದು ಕೂಡ ಬಿಟ್ಟು ಬಾಣ, ಇನ್ನೊಂದ್ಸಲ ಬಿಡ್ಬೇಡ ಕಣೋ ಅಂತೆಲ್ಲ ಏನೆಲ್ಲ ನಡೆದು ಬಿಡುತ್ತೆ. ಮರಣಕ್ ಮೀರಿದ ನೋವದು. ರಾಂಗ್ ಪ್ಲೇಸ್. ನಾನು ಆಗಾಗ ಹೇಳ್ತಿರ್ತಾನೆ, ಎ ರೈಟ್ ಮ್ಯಾನ್ ಅಟ್ ಎ ರಾಂಗ್ ಪ್ಲೇಸ್, ಎ ರಾಂಗ್ ಮ್ಯಾನ್ ಅಟ್ ಎ ರೈಟ್ ಪ್ಲೇಸ್, ಇಟ್ಸ್ ಎ ಫೇಲ್ಯೂರ್ ಇನ್ ದಿ ಸಿಸ್ಟಮ್. ಅಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಕೆಟ್ಟವರ ಜೊತೆಯಲ್ಲಿದ್ದರೂ ಮುಳುಗೋಯ್ತು ಬದುಕು. ಹಾಗೆ ಒಬ್ಬ ಕೆಟ್ಟ ವ್ಯಕ್ತಿ, ಒಬ್ಬ ಎಡವಟ್ಟು ವ್ಯಕ್ತಿ, ದುಷ್ಟ, ಕುಡುಕ, ಇಲ್ಲಿ ತುಂಬಾ ಒಳ್ಳೆಯವ್ರ ಜೊತೆಲಿ ಅವನು ಇರಲ್ಲ, ಅಲ್ಲೂ ಬಿದ್ದೋಗ್ತಾನ. ಅವನು ಇರ್ಲಿಕ್ಕಾಗೋದಿಲ್ಲ, ಅವನಿಗೆ ಕೆಟ್ಟದ್ ಮಾಡದೆ, ಕದಿಲಿಕ್ಕಾಗದೆ, ಮೋಸ ಮಾಡದೆ, ಕಿತ್ಕೊಳ್ಳದೆ, ಸುಳ್ಳು ಹೇಳದೆ ಬದುಕಲಿಕ್ಕಾಗೋದೇ ಇಲ್ಲ. ತುಂಬಾ ನ್ಯಾಯ ನೀತಿ, ಅವನು ಒಂಥರ ನಿತ್ಯ ಸಾಯ್ತಾನೆ. ಇದಂಗೆ ಅಂತ ಹೇಳದಂದ್ರೆ, ಇನ್ನೂ ಒಂದು ರೀತಿನಲ್ಲಿ ಹೇಳಬೇಕು ಅಂದ್ರೆ, ಕತ್ತಿ ಇಟ್ಕೊಂಡು ಯುದ್ಧ ಮಾಡತಕ್ಕಂತ ಒಬ್ಬ ವ್ಯಕ್ತಿ, ಒಳ್ಳೆ ರಣ ಕೇಕೆ ಶಕ್ತಿ, ಒಂದು ರೀತಿ ಸೇನಾಪತಿ ಆತ. ಅಂತ ವ್ಯಕ್ತಿ ಹೋಗ್ಬಿಟ್ಟು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತರ ನಿಲ್ಲಿಸ್ಬಿಟ್ಟು ಸೆಲ್ಯೂಟ್, ಗನ್ ಸೆಲ್ಯೂಟ್, ಟನ್ ಟನ್. ಎಷ್ಟೋ ಬಾರಿ ಕೆಲವು ಪೊಲೀಸ್ ಕಾನ್ಸ್ಟೇಬಲ್ಗಳು ನೀವು ನೋಡಿ, ಅವರೆಲ್ಲ ಅರ್ಹತೆ ಇರುತ್ತೆ, ಫೀಲ್ಡ್ ವರ್ಕ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ನಿಜ ಹೇಳ್ತಾನೆ, ಇದೇನು ಹುಚ್ಚು. ಯಾರು ಅವರಲ್ಲಿರತಕ್ಕಂಥ ಆಂತರಿಕ ಶಕ್ತಿಯನ್ನು ಗುರುತಿಸೋದೇ ಇಲ್ಲ. ಈಸ್ ಫಿಟ್ ಫಾರ್ ದಟ್ ಸೆಲ್ಯೂಟ್. ಸೆಲ್ಯೂಟ್ ಹೊಡಿಯಕ್ ಹಾಕೋ, ಹಿಂಗ್ ಮಾಡ್ಬಿಟ್ಟಿರ್ತಾರೆ. ವಿದ್ಯೆ ಕಡಿಮೆ ಇರ್ಬೋದು, ಆದರೆ ಅವನು ಫೀಲ್ಡ್ ವರ್ಕ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾನೆ. ಅವನ್ ದಿನ ಸಾಯ್ತಿರ್ತಾನೆ. ನಾನು ಹೋಗಿದ್ರೆ ಹಿಂಗೋಗಿ ಇವನನ್ನ ಈ ಕೇಸನ್ನ ಬೆಳೆಸ್ಕೊಂಡ್ ಬರ್ತಿದ್ದೆ ಅಂತ. ಲೈಕ್ ಒಬ್ಬ ಬಾಕ್ಸರ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಅಲ್ಲಿ ನೀರ್ ಕೊಡೋ ಬಾಟ್ಲ್ ತರ, ಮುಗಿದೋಯ್ತು, ಅವನ ಕಲೆ ಮುಗಿದೋಯ್ತು, ಸತ್ತೋಯ್ತು. ಹಾಗೆ ಒಂದು ಬಾಟ್ಲ್ ನೀರ್ ಕೊಡೋ ಯೋಗ್ಯತೆ ಇರತಕ್ಕಂಥ ಒಂದು ತಗೊಬಂದ ಆಟಗಾರರಿಗೆ ತಗೊಂಡೋಗಿ ಬ್ಯಾಟ್ ಇಟ್ಕೊಂಡು ಆಡು ಅಂದ್ರೆ ಅವನು ಕೆಟ್ಟೋದ. ಅಂಥದ್ದೇ ಒಂದು ಪ್ರಭಾವ ಪೂರ್ವಭಾದ್ರ ನಕ್ಷತ್ರದಲ್ಲಿ ನೀವು ಹುಟ್ಟಿದ್ರೆ, ಅದು ಶುಕ್ರವಾರ ಆಗಿದ್ರೆ, ನಿಮ್ಮ ಟ್ಯಾಲೆಂಟ್ ಎಷ್ಟೇ ಇರಲಿ ಅದು ರಾಂಗ್ ಪ್ಲೇಸ್ಗೆ ಹೋಗಿ ನಿಲ್ಲತಕ್ಕಂಥದ್ದು ಆಗುತ್ತದೆ. ಇಲ್ಲ ನಿಮ್ಮನ್ನ ರಾಂಗ್ ಪ್ಲೇಸಲ್ಲಿ ನಿಲ್ಲಿಸ್ಬಿಡುತ್ತೆ. ಯು ಆರ್ ಎಲಿಜಿಬಲ್ ಫಾರ್ ಮ್ಯಾನೇಜರ್, ಬಟ್ ನಿಮ್ಗೊಂದು ಕ್ಲರಿಕಲ್ ಹುದ್ದೆ ಕೂಡ ಇರೋಲ್ಲ. ಮೊನ್ನೆ ಒಬ್ಬರಿಗೆ ಹೇಳಿದೆ, ತುಮಕೂರಿಂದ ನನಗೆ ಗೊತ್ತಿದ್ದಾರೆ ಒಬ್ರು, ಮೇಡಮ್ ನಂಬರ್ ಕೊಡ್ತಾನೆ, ಸರ್ ನಂಬರ್ ಕೊಡ್ತಾನೆ, ಮಾತಾಡಿ ಒಂದು 30-35 ಸಾವಿರ ಸಂಬಳ ಕೊಡ್ತಾರೆ. ಡ್ರೈವರ್ ಬೇಕು ಅವರಿಗೆ, ಗಾಡಿಗೆ ಕಮರ್ಷಿಯಲ್ ವೆಹಿಕಲ್, ಲೋಡಿಂಗ್ ಅನ್ಲೋಡಿಂಗ್ ಈ ತರದಿರುತ್ತೆ. ನೀವೇನಾದ್ರು ಬಿಲ್ಲಿಂಗ್ ಅದು ಇದು ಅಂತ ಮಾಡ್ಕೋತೀರಿ ಅಂತ ಹೇಳ್ದಂದ್ರೆ ಇನ್ನೂ ಒಂದು ಹೆಚ್ಚು ಕೊಡ್ಬೋದು, ಒಂದು 5-10 ಸಾವಿರ. ಕೇಳಿ ನೋಡಿ. ಅವ್ರು ಬರ್ದಿದ್ದೀನಿ ಜಾತಕದಲ್ಲಿ, ಗುರುವೇ ನಿಂತು ನಿಮಗೆ ನಡೆಸುತ್ತಾನೆ. ಜಾತಕ ಕೆಟ್ಟಿದೆ,
ಜಾತಕ ಕೆಟ್ಟಿದೆ, ಇದೂ ನಾನು ಬಿದ್ದೆ ಅನ್ನುವಾಗೆಲ್ಲ ಯಾರೋ ಬಂದು ಕೈ ಹಿಡಿದು ನೆನೆಸುತ್ತಾರೆ. ಹೌದು ಗುರುಗಳೇ, ಇದು ಸತ್ಯ. ನೋಡಿ, ಈಗಲೂ ಕೂಡ ನೀವು ನನಗೆ ಕೆಲಸ ಇಲ್ಲ ಅಂತ ಹೇಳಿದ ತಕ್ಷಣ ಒಂದು ಕಂಪನಿ ಫೋನ್ ನಂಬರ್ ಸಮೇತ ಬರ್ಕೊಡ್ತೀರಿ ಅಂತಕ್ಕಂಥದ್ದು ಜಾತಕದಲ್ಲಿದೆ. ಅಲ್ಲಿ ಬೀಳುವಾಗ ಊಟಕ್ಕಿಲ್ಲಪ್ಪ, ಇನ್ನು ಹೇಗಪ್ಪ, ನಾಳೆಗೆ ಹೇಗಪ್ಪ ಅಂದ್ರೆ ಯಾವುದೋ ರೂಪದಲ್ಲಿ ಕೆಲವರಿಗೆ ದೇವರೆಲ್ಲ ಕೊಡ್ತಾನೆ, ಕೈ ಬಿಟ್ಬಿಡ್ತಾನೆ. ತುಂಬಾ ಒಂದು ಸಂದಿಗ್ಧ ಕಾಲದಲ್ಲಿ ಕೈ ಕೊಟ್ಬಿಡ್ತಾನೆ. ಹೋಗ, ನೀನ್ ಇದ್ದಾಗ ಮೆರೆದಿಯಲ್ಲ, ಅಲ್ಲಿವರೆಗೂ ನಾನಿದ್ದೆ, ಬಂತು ಎಡವಟ್ಟು ಒಂದೇ ಸಲ ಹಪ್ಳ ಹೋಗು ಅಂತ. ಇನ್ನೂ ಕೆಲವರಿಗಿರುತ್ತೆ ಜೀವನ ಪರ್ಯಂತ ಕಷ್ಟ ಇರುತ್ತೆ, ಆದರೆ ತುಂಬಾ ದೊಡ್ಡ ಆಪತ್ತು ಬಂದಾಗ ಭಗವಂತನೇ ಕೈ ಹಿಡಿದು ನಡೆಸುತ್ತಾನೆ. ಬಟ್ ನಿಮಗೆ ನೋಡಿ, ಬ್ಯಾಡ್ ಲಕ್ ಅಂತಲೇ ಹೇಳಬಲ್ಲೆ. ನಿಮ್ಮ ಅರ್ಹತೆಗೆ ಯೋಗ್ಯತೆಗೆ ಸಿಗಬೇಕಾದಂತ ಜಾಗ ಇರುವುದಿಲ್ಲ. ಯು ಆರ್ ಎ ಒನ್ ಆಫ್ ದ ಬೆಸ್ಟ್ ಅಡ್ವೈಸರ್ ಪೂರ್ವಭಾದ್ರ. ಅಂಥವ್ರು ಶುಕ್ರವಾರ ಹುಟ್ಟು ಬಿಟ್ಟಿದ್ರೆ ಖಂಡಿತ ನಿಮ್ಮ ಅಡ್ವೈಸ್ ಯಾರು ತಗೊಳಲ್ಲ, ನಿಮ್ ಸಜೆಷನ್ ಯಾರು ತಗೊಳಲ್ಲ, ನಿಮ್ಮನ್ನ ಡಿಸಿಷನ್ ಮೇಕಿಂಗ್ ಪಾಯಿಂಟ್ ಅಲ್ಲೇ ತಗೊಂಡೋಗಿ ನಿಲ್ಸಲ್ಲ. ನೋಡಿ, ಅದು ಏನ್ ಕಾರಣವೋ ಗೊತ್ತಿಲ್ಲ. ಮೇ ಬಿ ಹಿಂದಿನ ಜನ್ಮದಲ್ಲಿ ನೀವು ಹಿಂದಿನ ಕರ್ಮ ಸಿದ್ಧಾಂತ ನಾವು ತುಂಬಾ ನಂಬ್ತೇವೆ. ಇಲ್ಲ, ಸುಮ್ನೆ ಯಾಕೆ ಮಾಡ್ತಾನೆ ಭಗವಂತ, ಸುಮ್ನೆ ಯಾಕೆ ಮಾಡ್ತಾನೆ ನಿಮ್ಗೆ ಆ ಸ್ಥಾನ ಕೊಡೋದ ಹಾಗೆ. ಯು ಆರ್ ರಾಬ್ಡ್ ಸಮಥಿಂಗ್, ಯು ಆರ್ ಟೇಕನ್, ಯಾರದು ದೋಚಿದ್ದೀರಿ ಅಧಿಕಾರವನ್ನ, ಯಾರದೋ ಒಂದು ಸಂತೋಷವನ್ನ ಕಿತ್ಕೊಂಡಿದ್ದೀರಿ, ಯಾರದೋ ಬೆಳವಣಿಗೆ ಕಿತ್ಕೊಂಡಿರ್ತೀರಿ. ಅದಕ್ಕೆ ನಿಮಗೆ ಬೆಳವಣಿಗೆ ಇಲ್ಲದ ದೋಷ ಆಗ್ಬಿಡುತ್ತೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿ ನಸ್ಸ 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 ನಾನು ನೋಡಿದ್ದೇನೆ. ಪೂರ್ವಭಾದ್ರ ಕುಟುಂಬದಲ್ಲಿ ಮುಖ್ಯವಾಗಿ ನಿಮ್ ಸಜೆಷನ್ ನಿಮ್ ಸಂಗಾತಿ ತಗೊಳಲ್ಲ. ಅದ್ ನಿಮ್ ಗಂಡ ಇರ್ಬೋದು, ಇಲ್ಲ ನಿಮ್ಮ ಹೆಂಡತಿ ಇರ್ಬೋದು. ಅಕಸ್ಮಾತ್ ಶುಕ್ರವಾರ ಆಗ್ಬಿಟ್ಟಿದ್ರೆ ಹುಟ್ಟಿದ್ದು, ಬರೆದಿಟ್ಕೊಳ್ಳಿ, ರಣಕೇಕೆಯೇ ಮೃತ್ಯು ಯೋಗವೇ, ಸಾವು ಬರಬಾರದ. ಇದು ಹೆಂಗಿರುತ್ತೆ ಅಂದ್ರೆ, ಒಮ್ಮೆ ಯಮರಾಜ ಒಬ್ಬನನ್ನ, ಬಾರೋ ಯಮಲೋಕಕ್ಕೆ ಹೋಗ್ಬೇಕು ನೀನನ್ನ, ಆಯ್ತು ನಿನ್ ಟೈಮು ಅಂತ. ಸ್ವಾಮಿ, ನಾನು ಇನ್ನೂ ಬದುಕೋದು ಎಷ್ಟಿದೆ, ನನ್ನ ಹೆಂಡತಿ ಮಕ್ಕಳು ಕುಟುಂಬ ಎಲ್ಲ, ನಾನು ಒಂಥರ ತುಂಬಾ ಆನಂದದ ಜೀವನ, ಇದೇನಿದು ಇಷ್ಟು ಬೇಗ ಕರೀತಿದ್ದೀರಿ, ಇದೇನಿದು ಪ್ಲೀಸ್. ಇಲ್ಲ, ನೀನ್ ಮುಗೀತು ಬಾರೋ ಇವತ್ತು ಅಂತ. ಸ್ವಾಮಿ, ನಾನು ಇನ್ನೊಂದು ಸ್ವಲ್ಪ ಬದುಕೋಕೆ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹೌದಾ, ಬೆಳಿಗ್ಗೆ ನೀನು ಮರೆತು ಮೊಬೈಲ್ನ ಮನೇಲಿ ಬಿಟ್ಟು ಬಂದ್ಬಿಟ್ಟಿದೀಯ. ಸ್ವಾಮಿ ಏನಂದ್ರಿ? ಆ ಮೊಬೈಲ್ ನಿನ್ನ ಹೆಂಡತಿಗೆ ಸಿಕ್ಬಿಟ್ಟಿದೆ. ಅಯ್ಯೋ, ಲಾಕ್ ಕೂಡ ಹಾಕಿಲ್ಲ, ಪಾಸ್ವರ್ಡೇ ಇಲ್ಲ ನಿನ್ ಮೊಬೈಲ್ಗೆ. ಸ್ವಾಮಿ, ಫಸ್ಟ್ ಎಮ್ಮೆ ತೋರಿಸ್ತೀರ, ಹಿಂದ್ಗಡೆ ಕುತ್ಕೊಳ್ಳ ಮುಂದ್ಗಡೆ ಕುತ್ಕೊಳ್ಳ, ಫಸ್ಟ್ ನನ್ನ ಕರ್ಕೊಂಡು ಹೋಗಿ ಅಂದ. ಅರ್ಥ ಆಯ್ತು ಅಂತ ಅನ್ಕೋತಾನೆ. ಇಲ್ಲದಿದೆ ಮೊಬೈಲಲ್ಲಿ, ಇಲ್ಲದ ರೆಕಾರ್ಡಿಂಗ್ಗಳು, ವಿಡಿಯೋಗಳು, ಇನ್ನೊಂದು ಚಾಟ್ಗಳು, ಲೊಟ್ಟು ಲೊಸ್ಕು ಎಲ್ಲ ತುಂಬಿಟ್ಕೊಂಡ್ಬಿಟ್ಟಿದೆ. ಸಿಕ್ಕಾಕೊಂಡಿದೆ ಹೆಂಡತಿ. ಮೃತ್ಯು ಯೋಗವೇ, ಪೂರ್ವಭಾದ್ರ ನಕ್ಷತ್ರ. ಈ ರೀತಿ ಯಾವುದೋ ಒಂದು ಎಡವಟ್ಟು, ಯಮಧರ್ಮರಾಯನ ಬಂದ್ಬಿಟ್ಟಿದ್ದಾನೆ. ಬಾರೋ ಅಂದ್ರೂ ಬರಲ್ಲ ಅಂದ್ರಿ, ನಿಜ ಗೊತ್ತಾಗಿದ ತಕ್ಷಣ ಫಸ್ಟ್ ಜಂಪ್ ಆಗ್ತೀರಿ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಪದೇ ಪದೇ ಈ ರೀತಿ ಭಂಗ ಯೋಗಗಳು ನಡೀತವೆ. ವೆರಿ ಕೇರ್ಫುಲ್, ರೆಸ್ಟ್ ತಗೋಬೇಡಿ, ತುಂಬಾ ದೊಡ್ಡ ಅಡ್ವೈಸರ್ ಆಗಿಯೂ ಹೋಗ್ಬೇಡಿ, ರಿಸ್ಕೇ ತಗೋಬೇಡಿ. ನೋ ಮೇಜರ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಹೆಂಗೆ ಅಂದ್ರೆ 1 ಲಕ್ಷ ಬರುತ್ತೆ ಅಂದ್ರೆ 8,000 ರೂಪಾಯಿ ಮೇಲೆ ರಿಸ್ಕ್ ತಗೋಬಾರ್ದು. 10,000 ರೂಪಾಯಿ ಸಂಬಳ ಬರುತ್ತೆ ಅಂದ್ರೆ 800 ರೂಪಾಯಿ ಮೇಲೆ ವ್ಯವಹಾರದ ರಿಸ್ಕ್ ತಗೋಬಾರ್ದು. ತಿಂಗಳಿಗೆ 800 ರೂಪಾಯಿ ಕಟ್ತೇನಪ್ಪ, ಪರವಾಗಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಇಲ್ಲ, ಸುಂಟ್ರ ಗಾಳಿ ನಿಮ್ಮನ್ನು ಹಪ್ಪಳ್ಬೇಕು, ಒಂದು ಕುಟುಂಬದ ರೂಪದಲ್ಲಿ, ಇಲ್ಲ ಮಿತ್ರ ರೂಪದಲ್ಲಿ, ಬಂಧು ರೂಪದಲ್ಲಿ ಇವನೋಗಿ ಸೇರ್ಕೊಂಡಲ್ಲ ಕರ್ಣ ಹೋಗಿ, ಆ ರೀತಿ ಇರುತ್ತದೆ, ಎಚ್ಚರಿಕೆ ಅಂತ ಹೇಳ್ತಾ, ಪೂರ್ವಭಾದ್ರ ನಕ್ಷತ್ರ ಚಂದ್ರ ಗುರುಸಾರದಲ್ಲಿದ್ದು, ಗುರುವೂ ಗುರುಸಾರದಲ್ಲಿದ್ದು ನಿಮ್ಮನ್ನು ನೋಡ್ತಿದ್ದಾನೆ. ಮೇಷರಾಶಿ ಚೆನ್ನಾಗಿದೆ, ಗುರುದೃಷ್ಟಿ ಇದೆ, ಬ್ಯೂಟಿಫುಲ್. ವಕ್ರವಾಗಿದೆ. ಕೆಲವೊಂದು ಈ ಮೆಡಿಸಿನ್, ರಿಸರ್ಚು, ಸೈಂಟಿಸ್ಟು, ಮೆಡಿಕಲ್ಲು, ಫಾರ್ಮಸಿ ಇಂಥ ಲೈನ್ಗಳಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ಜುಡಿಷಿಯಲ್ ಪುಸ್ತಕ, ಟೀಚಿಂಗ್, ಶಸ್ತ್ರಾಸ್ತ್ರ ಟೀಚಿಂಗ್, ಮಿಲಿಟರಿ ಟೀಚಿಂಗ್,
ಪೊಲೀಸ್ ಅಕಾಡೆಮಿ, ಮಿಲಿಟರಿ ಅಕಾಡೆಮಿ, ಸ್ಪೋರ್ಟ್ಸ್ ಅಕಾಡೆಮಿ ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ ಅಂತ ಒಂದು ಕೋಚು, ಗೈಡೆನ್ಸು, ಡಿಪಾರ್ಟ್ಮೆಂಟ್ಸ್, ಬ್ಯೂಟಿಫುಲ್ ಜನ. ವೃಷಭ ರಾಶಿ ಚೆನ್ನಾಗಿದೆ. ದೇವರ ಹೆಸರಿನಲ್ಲಿ ವ್ಯಾಪಾರ, ಉದ್ಯೋಗ. ಎಲ್ರಿಗೂ ಬರೋದಿಲ್ಲ ಮಕ್ಳೇ, ದೇವರ ಒಂದು ಕೆಲಸ ಕಾರ್ಯ ನೋಡ್ಕೊಳ್ಳೋದು, ಪೂಜೆ ಪುನಸ್ಕಾರ, ಅದರಲ್ಲೂ ಸಂಭಾವನೆ, ಅದರಲ್ಲಿ ಅನ್ನತಕ್ಕಂಥದ್ದು ಹೇಳ್ತೇವೆ, ಎಲ್ರಿಗೂ ಬರೋದಿಲ್ಲ. ಸೊ ಅಂತ ಒಂದು ಯೋಗ ಪಡೆದಿರ್ತವೆ ಕೆಲವರು ಕಳ್ತನ ಮಾಡಿ ತಿನ್ಬೇಕು, ಕೆಲವರು ಮೋಸ ಮಾಡಿ ತಿನ್ಬೇಕು. ನೋಡಿ, ಮೊನ್ನೆ ಯಾರೋ ಭಿಕ್ಷುಕ ನೋಡಿದ್ರೆ ಅವನು 3 ಅಂತಸ್ತಿನ ಮನೆ ಏನನ್ನ ಮಾಡಿ ಇಟ್ಕೊಂಡಿದ್ದಾನೆ. ಆಗ್ಲೂ ಬುದ್ಧಿ ಬಂದಿಲ್ಲ, ಇನ್ನೂ ದುರಾಸೆ. ದುರ್ಯೋಧನ ತರ ಕಲೆಕ್ಷನ್, ಬಡ್ಡಿ, ಫೈನಾನ್ಸ್ ಎಲ್ಲ ಬಿಟ್ಟಿದ್ದಾನಪ್ಪ. ಗುರುಗಳೇ, ನೀವು ನಂಬುವುದಿಲ್ಲ, ನಾನು ಆಗಾಗ ಹೇಳ್ತಿರ್ತೇನೆ, ಒಂದೊಂದು ಸರ್ಕಲ್ ಅಲ್ಲಿ ಇದೊಂದು ದೊಡ್ಡ ಮಾಫಿಯಾ ಇದೆ. ಇಲ್ಲ ಯಾರೋ ದೊಡ್ಡವ್ರ ಹಿಂದ್ಗಡೆ ನಿಂತು ನಡೆಸ್ತಿರ್ಬೇಕು. ಪ್ರತಿ ಸರ್ಕಲ್ ಅಲ್ಲೂ ಭಿಕ್ಷುಕರು ಇರ್ತಾರೆ. ಒಂದು ದಿನಕ್ಕೆ ಒಬ್ಬ ಭಿಕ್ಷುಕ ಮಿನಿಮಮ್ 3,000 ರೂಪಾಯಿ ಇಲ್ಲದೆ ಹೋಗೋ ಆಗಿಲ್ಲ. ಒಂದು ದೊಡ್ಡ ಅಧಿಕಾರಿ ಹೇಳುತ್ತೆ, ದೊಡ್ಡ ಅಧಿಕಾರಿ ಮಿನಿಮಮ್. ಕಡಿಮೆ ಅಂದ್ರೂ ಬೆಂಗಳೂರಲ್ಲಿ 10,000 ಭಿಕ್ಷುಕರು ಲೆಕ್ಕ ಹಾಕೊಳ್ಳಿ. 10,000 ಇಂಟು 3,000 ರೂಪಾಯಿ, ಅಲ್ಲಿಗೆ 1 ಲಕ್ಷ, 10 ಲಕ್ಷ, 1 ಕೋಟಿ, 3 ಕೋಟಿ ರೂಪಾಯಿ ಕಲೆಕ್ಷನ್ ಮಿನಿಮಮ್. ಒಂದು ದಿನದ ಕಲೆಕ್ಷನ್ ಗೌರ್ಮೆಂಟ್ ಕೂಡ ಕಲೆಕ್ಷನ್ ಮಾಡಲ್ಲ. ಎಷ್ಟು ದುಡ್ಡು? 3 ಕೋಟಿ ರೂಪಾಯಿ ನಾನು ಹೇಳ್ತಿರೋದು. ಸೊ ತಿಂಗಳಿಗೆ 90 ಕೋಟಿ ಅಂದ್ರೆ ವರ್ಷಕ್ಕೆ ಹೆಚ್ಚು ಕಡಿಮೆ 1,000 ಕೋಟಿ ಕಲೆಕ್ಷನ್ ಸ್ವಾಮಿ. ಅದಕ್ಕೆ ಹೊಡೆದಾಟಗಳು, ಈ ಭಿಕ್ಷುಕರಲ್ಲೂ ಹೊಡೆದಾಟಗಳು, ಇನ್ನೊಂದಾಯ್ತು, ಗ್ಯಾಂಗ್ ವಾರಗಳಾಯ್ತು, ಅದಾಯ್ತು, ಇದಾಯ್ತು. ಯಾರು ಇದೇನು ಕಣ್ಣಿಗೆ ಕಾಣಿಸ್ತಿಲ್ವಾ? ಸುಮ್ನೆ ನಿಂತ್ಕೊಂಡು ಈ ಟ್ರಾಫಿಕ್ ಪೊಲೀಸರು ಹೋಗ್ತಿರೋರ್ನೆಲ್ಲ ದಬಕ್ಕಂತ ಹಿಡ್ಕೊಂಡು ಕೀ ತೆಗೆದು ಇನ್ನೊಂದು ತೆಗೆದು ಇದೆಲ್ಲ ಮಾಡ್ತಾರೆ. ಈ ಕೆಲಸ ಮಾಡ್ಬೋದಲ್ವಾ? ಅವ್ರನ್ನ ಫಸ್ಟ್ ಒಂದು ವ್ಯಾನ್ ನಿಲ್ಲಿಸ್ಕೊಂಡು ಅವ್ರನ್ನೆಲ್ಲ ಹಾಕೊಂಡು ಹೋಗ್ಬಿಟ್ಟು ಭಿಕ್ಷುಕರ ಇದಕ್ಕೆ ಹಾಕ್ಬಿಡ್ಬೇಕು. 6 ತಿಂಗಳು 1 ವರ್ಷ ಹೊರಗಡೆ ಬಂದ್ವಿ ಅಂದ್ರೆ ಬೆಂಡೆತ್ತೀವಿ ಅಂತ. ಇಲ್ಲ, ಇದೆ. ಈ ರೀತಿಯೂ ಕೂಡ ಸಂಪಾದನೆ ಮಾಡತಕ್ಕಂಥವ್ರು ಇದಾರೆ. ಅಂಥದ್ದೊಂದು ಗ್ಯಾಂಗ್ ಅನ್ನ ಇಟ್ಕೊಂಡವ್ರು ಅವ್ರು 3,000 ರೂಪಾಯಿ ತಂದಿಲ್ಲ ಅಂದ್ರೆ ಹಿಡ್ಕೊಂಡು ಹೊಡಿತಾರೆ ಅಂತ ನಂಬ್ತೀರಾ? ಕೆಲವ್ರು 5,000, ಕೆಲವ್ರು 25,000 ಒಂದು ದಿನಕ್ಕೆ ದುಡಿಯುವಂತ ಭಿಕ್ಷುಕರು ಇದ್ದಾರೆ. ಒಂದು ದಿನಕ್ಕೆ ನಾವ್ ಯಾರು ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದ್ರು ಕೂಡ ಇಷ್ಟು ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಟ್ರೈನ್ಡ್ ಈ ರೀತಿ ಹೇಳಿದ ಅಧಿಕಾರಿ ಇನ್ಯಾರೋ ಅಲ್ಲ. ಇಷ್ಟು ನಡೀತಿದೆ ಗುರುಗಳೇ ಅಂತ 10,000 ಜನ ಅಂತ ಹೇಳಿರೋದು ಒಂದು ಸ್ಯಾಂಪಲ್. 1 ಲಕ್ಷ ಜನ ಇದ್ದಾರೆ. ಕಡಿಮೆ ಅಂದ್ರೂ ಒಂದು 30,000 ಭಿಕ್ಷುಕರು ಅಂದ್ರೆ ಒಂದ್ ದಿನಕ್ಕೆ 10 ಕೋಟಿ, 300 ಕೋಟಿ, ಹೆಚ್ಚು ಕಡಿಮೆ 3,500 ಕೋಟಿ ಒಂದು ವರ್ಷದ ಬಜೆಟ್. ಸ್ವಾಮಿಗಳೇ, ನಮ್ BBMP ಬಜೆಟ್ ಎಷ್ಟು, ನಮ್ ಏರಿಯಾ ಒಂದು ವಾರ್ಡ್ ಬಜೆಟ್ ಎಷ್ಟು, ಇದೆಲ್ಲ ಲೆಕ್ಕ ಹಾಕೊಳ್ಳಿ. ಇವೆಲ್ಲ ಹೇಳಿದ್ರೆ ಇದೆಲ್ಲ ನಿಮ್ಗೆ ಯಾಕೆ ಗುರುಗಳೇ ಅಂತ ಕೂಡ ಕೆಲವ್ರು ಹೇಳ್ತಾರೆ. ಕೆಲವ್ರು ಬರೀ ಜ್ಯೋತಿಷದಿಂದಗಡೆ ಬಿದ್ಕೊಂಡು ಕೂತಿರ್ತಾರೆ. ಬೇಜಾರು ಮಾಡ್ಕೋಬೇಡಿ. ಜ್ಯೋತಿಷ ಕೇಳಕ್ಕೆ 100 ಸೈಟ್ಗಳಿದೆ, ಹೋಗಿ ನೋಡ್ಕೊಳ್ಳಿ ಅಂತಾನೆ. ನಿಮ್ಮನ್ನ ಈ ತರ ಸುತ್ತಮುತ್ತ ನಡೀತಿರತಕ್ಕಂಥ ವಿಚಾರಗಳನ್ನ ನಿಮ್ಮ ಮುಂದುಗಡೆ ತೆರೆದಿಡುವುದು ನಮ್ಮ ಕರ್ತವ್ಯ ಕೂಡ, ಈ ವಿದ್ಯೆಯ ಮುಖೇನ. ಇದನ್ನ ನನ್ನ ಗುರುಗಳು ಹೇಳಿತ್ತು. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದು ದೊಡ್ಡ ತಪ್ಪು ಕಣೋ. ನಡೀತಿರೋದು ಸುತ್ತಮುತ್ತ ಅನಾಹುತಗಳು ಎಚ್ಚರಿಕೆ ಮೂಡಿಸ್ತಕ್ಕಂಥದ್ದು ಒಂದಿರುತ್ತೆ ಆಧ್ಯಾತ್ಮಿಕತೆಯ ಜೊತೆಯಲ್ಲಿ. ಅಯ್ಯೋ, ನೀವು ಇದೆಲ್ಲ ಬಿಟ್ಬಿಟ್ಟು ಬರೀ ಜ್ಯೋತಿಷ್ಯ ಹೇಳಿ ಅಂತಾರೆ, ದಯಮಾಡಿ ಗೆಟ್ ಔಟ್ ಫ್ರಮ್ ಮೈ ಪ್ರೋಗ್ರಾಮ್. ಹಂಗೆ ಹೇಳ್ತಾನೆ ಅಬ್ಬಾಸ. ನಿಮ್ಮಿಂದ ಏನು ಉದ್ಧಾರಕ ಆಗೋದೇನು ಇಲ್ಲ. ನೀವು ಕೇಳ್ಬಿಟ್ಟು ನಿಮ್ಗೆ ಹೇಳ್ಬಿಟ್ಟು ಕೆಲವ್ರು ಇದಾರೆ ಇದೇ ತರದ್ದು ಒಂದು ರಾಂಗ್ ನೆಗೆಟಿವ್ ಪರ್ಸೆಪ್ಷನ್. ಬೆಳ್ಳಂಬೆಳಿಗ್ಗೆ ಇವರೇನು 4 ದೊಡ್ಡದಾಗಿ ಒಂದು 10 ಲಕ್ಷ ಜನಕ್ಕೆ ಗೃಹಲಕ್ಷ್ಮಿದು ಸೈನ್ ಹಾಕ್ತಾರೆ. ಇವ್ರಿಗೆ ದಿನ ಭವಿಷ್ಯ ಹೇಳೋಕೆ. ಇವತ್ತು ಸೈನ್ ಹಾಕ್ಲಿಲ್ಲ ಅಂದ್ರೆ 10 ಲಕ್ಷ ಜನ ದಂಡಯಾತ್ರೆ ಬರ್ತಾರೆ. ಅದನ್ನ ಹೇಗೆ ಎದುರಿಸ್ಬೇಕು ಅದು ಅಂತವರಿಗೆ ವಿದ್ಯೆ. ಇದರ ಬೆಳ್ಳಂಬೆಳಿಗ್ಗೆ ಈ ತರ ದಿನ ಭವಿಷ್ಯ ಇನ್ನೊಂದು ಅಂತ ಸುಮ್ಮನೆ ನೀವೇನು ಮಾಡಲ್ಲ. ನಿಮ್ಗೆ ಎಷ್ಟು ಹೇಳಿದ್ರು ಕೂಡ ತುಂಬಾ ನೋವಿಂದ ಹೇಳ್ತೇನೆ. ಅದಕ್ಕೆ ಇದೆಲ್ಲ ಬೇಡ ಅನ್ಸುತ್ತೆ. ಯಾವಾಗ್ಲೂ ಅನ್ನಿಸ್ತಿರುತ್ತೆ, ನೋಡೋಣ ದೈವ ಚಿತ್ತೆ. ವೃಷಭಂ ಆ ರೀತಿಯ ವ್ಯವಹಾರಗಳು, ದೈವದ ವ್ಯವಹಾರದಲ್ಲೂ ಧನ ಸಂಪಾದನೆ ಇರ್ತಕ್ಕಂಥವ್ರು ಒಳ್ಳೆ ಧನ ಸಂಪಾದನೆ. ಇನ್ನು ಮಿಥುನ ರಾಶಿ ಬ್ಯೂಟಿಫುಲ್. ಅಡ್ವೈಸರ್, ಅಡ್ವೊಕೇಟ್, ಮುತ್ತು ರತ್ನಗಳ ವ್ಯಾಪಾರ,
ನವರತ್ನಗಳ ವ್ಯಾಪಾರ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ತುಪ್ಪಟ, ವೈದಿಕ, ಪುಸ್ತಕ, ಬರವಣಿಗೆ, ಧರ್ಮ ಪ್ರಚಾರಕರು, ಧರ್ಮದ ಬಗ್ಗೆ ಪುಸ್ತಕಗಳು, ಬರವಣಿಗೆ. ಬ್ಯೂಟಿಫುಲ್ ಡೇ. ಇನ್ನು ಕರ್ಕಾಟಕ ರಾಶಿಗೆ ಒಂದ್ ಸ್ವಲ್ಪ ಖರ್ಚು, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಅದಿದ್ದಿದ್ದೆ. ಅರೆ ನಾವು ಹುಟ್ಟಿರೋದೇ ಖರ್ಚಿಂದ. ನಮ್ಮನ್ನ ಹುಟ್ಟಿದ ತಕ್ಷಣ ಏನು ಸೂಲಗಿತ್ತಿಗೂ ದುಡ್ಡು ಕೊಟ್ಟಿದ್ದಾರೆ. ಡಾಕ್ಟರ್ಗ್ ದುಡ್ಡು, ನರ್ಸ್ಗ್ ದುಡ್ಡು, ಆಸ್ಪತ್ರೆಗೆ ದುಡ್ಡು, ಬರುತ್ತಾ ಟ್ಯಾಕ್ಸಿಗಳಲ್ಲಿ ಕರ್ಕೊಂಡು ಹೋಗಿದ್ದೇವೆ, ಆಟೋಲ್ ಕರ್ಕೊಂಡು ಹೋಗಿದ್ದೇವೆ, ಆಗೆಲ್ಲ ತಳ್ಳೋ ಬಂಡಿನಲ್ಲಿ ಕರ್ಕೊಂಡು ಹೋಗೋರು. ಈ ರೀತಿ ನಾನು ಮನೇಲೇ ಹುಟ್ಟಿದ್ದಂತಪ್ಪ. ಅವ್ವ ಹೇಳೋದು, ನೀನ್ ಮನೇಲೆ ಹುಟ್ಟಿದ್ದು ಕಣೋ ಅಂತ. ಗಟ್ಟಿಗಿತ್ತಿರು. ಈಗೆಲ್ಲ ಮಗು ಹೊಟ್ಟೆಲ್ ಹಾಕೊಳ್ಳೋಕ್ ಮೊದ್ಲೇ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ಬಿಟ್ಟಿರ್ತಾರೆ ಅಂತ ಕತೆ. ಸ್ವಲ್ಪ ಮನೆಗೋಸ್ಕರ ಖರ್ಚು ಅಷ್ಟೇ ಕರ್ಕಾಟಕ ರಾಶಿ. ಅದು ಬಿಟ್ಟು ಇನ್ನೇನು ಇಲ್ಲ. ಟೋಪಿ ಹಾಕೋಬಿಡ್ತಾರೆ ಯಾರನ್ನಾದ್ರೂ ನಂಬಿ. ಸ್ಕೀಮ್ಗಳು, ಡಬಲ್ ಸ್ಕೀಮು, ಇನ್ನೊಂದು ಅನ್ನತಕ್ಕಂಥದ್ದು ಎಚ್ಚರಿಕೆ. ಕರ್ಕಾಟಕ. ಸಿಂಹ ರಾಶಿ ಬ್ಯೂಟಿಫುಲ್ ಡೇ. ಗುರುದೃಷ್ಟಿ ಸಪ್ತಮದ ಮೇಲೆ ಕೊಡೋದು, ತಗೊಳ್ಳೋದು, ಮಾಡೋದು, ಅಗ್ರಿಮೆಂಟ್ಸ್. ಪಂಚಮಿ ಇವತ್ತು ಒನ್ ಆಫ್ ದ ಬೆಸ್ಟ್ ಡೇ ನಿಮಗೆ. ಯಾವ ವ್ಯವಹಾರವಾದರೂ, ಉದ್ಯೋಗವಾದರೂ ತುಂಬಾ ಅನುಕೂಲ ನೋಡತಕ್ಕಂಥ ದಿನ. ಕನ್ಯಾ ರಾಶಿ ಸಾಲದಿಂದ ವಿಮುಕ್ತಿ. 6ನೇ ಮನೆ ಗುರುಸಾರದಲ್ಲಿ ಚಂದ್ರ. ಗುರು ನೋಡ್ತಿರೋದ್ರಿಂದ ಸ್ವಲ್ಪ ಕಮಿಟ್ಮೆಂಟ್ಗಳು, ಒದ್ದಾಟಗಳು. ಈ ವರ್ಷ ಹಂಗೆ ಮಾಡ್ಕೋಬೇಕು ಮಕ್ಕಳು. 1 ವಾರ ಒಂದ್ ಬಟ್ಟೆ ತಗೊಳಲ್ಲ, 1 ವಾರ ಒಂದ್ ಜೊತೆ ಚಪ್ಪಲಿ ತಗೊಳಲ್ಲ, 1 ವಾರ ಅನಗತ್ಯ ಖರ್ಚುಗಳು, ಮಾಲ್ಗಳು, ಥಿಯೇಟರ್ಗಳು, ಕ್ಲಬ್ಗಳು, ರೆಸ್ಟೋರೆಂಟ್ಗಳು, ಬೇರೆ ಬೇರೆ ಅನ್ನೆಸೆಸರಿ ಖರ್ಚುಗಳು ತಡಿತವೆ ಅಂತ ಹಾಕೊಳ್ಳಿ. 1 ವಾರ ಇದ್ದಿದ್ದು 15 ದಿನ, 15 ದಿನದಿಂದ 1 ತಿಂಗಳು ಹಂಗ್ ಮಾಡ್ಕೊಳ್ಳಿ. ನೀವು ನೋಡಿ, ನನ್ನ ಮೊಬೈಲ್ ತಗೊಂಡು ನೀವು ನಂಬಲ್ಲ, ಕಡಿಮೆ ಅಂದ್ರು 6 ವರ್ಷ ಆಗಿದೆ. ಕಡಿಮೆ ಅಂದ್ರು. ನಮ್ಮ ಮನೆ ಮಕ್ಕಳು ನೋಡ್ಬೇಕು, 6 ತಿಂಗಳಿಗೂ ಚೇಂಜ್ ಮಾಡ್ತಿರ್ತಾರೆ. ನಾನು ನೋಡ್ತಿರ್ತೇನೆ. ಆಪಲ್ ಎಲ್ಲ ಇಟ್ಕೊಬಿಟ್ಟಿದಾರಪ್ಪ. ಏನಿದು ಅಂದ್ರೆ ಇರ್ಬೇಕು. ಆಪಲ್ ಕಂಪ್ನಿ ಓನರ್ ಸ್ಟೀವ್ ಜಾಬ್ಸ್ ಹತ್ರನೇ ಆಪಲ್ ಫೋನ್ ಇಲ್ಲ, ಅವನ ಮಕ್ಳಿಗೆ ಫೋನೇ ಕೊಟ್ಟಿರ್ಲಿಲ್ಲ. ಇದು ಅರ್ಥನೇ ಮಾಡ್ಕೊಳ್ಳಲ್ಲ. ನಮ್ ಜನ್ಜಿ ಹೇಳ್ದ ಅಂದ್ರೆ ಸಿಟ್ಟು ಮಾಡ್ಕೋತಾನೆ. ಸೊ ಕನ್ಯಾ ರಾಶಿ ಸ್ವಲ್ಪ ದೈವಾನುಗ್ರಹದಿಂದ, ಗುರುದೃಷ್ಟಿ ಇರೋದನ್ನ 6ನೇ ಮನೆ, ನಿಮ್ಮ ಆರೋಗ್ಯ ಚೇತರಿಕೆ, ವ್ಯವಹಾರ ಚೇತರಿಕೆ, ಹಣಕಾಸು ಚೇತರಿಕೆ, ಅದ್ಭುತವಾದಂತ ದಿನ. ನಿಮ್ಮ ಭಯ ಆಂದೋಲನಗಳನ್ನೆಲ್ಲ ದೂರ ಮಾಡತಕ್ಕಂಥ ದಿನ. ತುಲಾ ರಾಶಿ ಪಂಚಮದಲ್ಲಿ ಚಂದ್ರ. ಗುರುಸಾರ, ಗುರು ಭಾಗ್ಯದಿಂದ ನೋಡ್ತಿದ್ದಾನೆ. ಗೊತ್ತೋ ಗೊತ್ತಿಲ್ಲದೆಯೋ ಮಾಡಿರುವಂತ ಎಡವಟ್ಟುಗಳನ್ನ ಸರಿಪಡಿಸಿಕೊಳ್ಳೋ ದಿನ. ಯಾರಿಗೋ ನೋವು ಕೊಟ್ಬಿಟ್ಟಿದೀವಿ, ಏನೋ ಒಂದು. ನಾನು ಯಾವಾಗ್ಲೂ ಹೇಳ್ತಿರ್ತಾರೆ ಮಕ್ಕಳು, ಪುಣ್ಯ ಜಾಸ್ತಿ ಮಾಡ್ತಾರೆ. ಏನಾದ್ರೂ ಒಂದು ಒಳ್ಳೇದ್ ತಿನ್ನಿ ಅಂತ ಹೆಂಗ್ ಹೇಳ್ತೀವೋ ಒಳ್ಳೇದ್ ಮಾಡ್ತಕ್ಕ. ನಮಗ್ ಗೊತ್ತಿಲ್ಲದೆಯೇ ತುಂಬಾ ಕೆಟ್ಟದ್ ಮಾಡ್ತಿರ್ತವೆ. ತುಂಬಾ. ನೀವೆಲ್ಲ 1 ರೂಪಾಯಿ ಕದ್ದಿದ್ರೆ ನಾನು 1,00,000 ಕದ್ದಿರ್ತಾನೆ. ಇದು ಸತ್ಯ. ನೀವೆಲ್ಲ 1 ರೂಪಾಯಿ ನೋಡಿದ್ರೆ ನಾನು 1,00,000 ರೂಪಾಯಿ ಹಿಂಗೇ ನೋಡ್ತಿರ್ತೇನೆ. ಖಂಡಿತ. ಆದರೆ ಆ ಮಾಡುತ್ತಿರೋ ಆ ಧರ್ಮ ಕಾರ್ಯ ಏನಾಗುತ್ತೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದೆ ಮಾಡಿರತಕ್ಕಂತ ಈ ಒಂದು ವಿಷ, ಗೊತ್ತಿದ್ದು ಮಾಡುವಂತ ಧರ್ಮ ಕಾರ್ಯ ಜಾಸ್ತಿ ಆಗ್ತಾ ಈ ಕಹಿ ಇದೆಯಲ್ಲ, ಈ ಸಿಹಿನಲ್ಲಿ ಕಳೆದೋಗ್ಬಿಡುತ್ತೆ. ನೀವು ಅದನ್ನ ಮಾಡಿ. ತುಲಾರಾಶಿ ಅಂಥದೊಂದು ಸೌಭಾಗ್ಯದ ದಿನ. ಇವತ್ತು ನೀವು ಮಾಡುವ ದಾನ, ಧರ್ಮ, ಪೂಜೆ, ಸಂಕಲ್ಪ, ಯಾರೋ ನಿರಾಶ್ರಿತರನ್ನ ಕೈ ಹಿಡ್ಕೊಳ್ತಕ್ಕಂಥದ್ದು ತುಂಬ ಒಂದು ಅದ್ಭುತವಾದಂತ ಬೆಳವಣಿಗೆ ಕೊಡ್ತಕ್ಕಂಥದ್ದು ಮಾಡುತ್ತೆ, ಕಾಪಾಡುತ್ತೆ. ಅದು ತುಂಬಾ ಕಷ್ಟಕಾಲಕ್ಕೆ ಅದು ನಮ್ಮನ್ನು ಕಾಪಾಡುತ್ತೆ. ನೆನ್ಪಿಟ್ಟು ಎಲ್ಲ ಮುಗಿದೋಯ್ತು ಕಣೋ ಅಂದ್ರೆ ಯಾರೋ ಬಂದು ಕೈ ಹಿಡಿದು ತಟ್ಟಿ ಎಬ್ಬರಿಸ್ತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿ ಚಂದ್ರ ಗುರುಸಾರ. ಗುರು ಅಷ್ಟಮದಿಂದ ಸುಖಸ್ಥಾನವನ್ನೇ ನೋಡ್ತಾನೆ. ಸುಖಸ್ಥಾನದಲ್ಲಿ ಭಾಗ್ಯಾಧಿಪತಿ. ಭಾಗ್ಯೋದಯ, ವೃತ್ತಿ, ಉದ್ಯೋಗ, ಹಣಕಾಸು, ವ್ಯಾಪಾರ ಇವುಗಳಲ್ಲಿ ವಿಶೇಷ ಪ್ರಗತಿಯನ್ನ ನೋಡ್ತೀರಿ. ಟೀಚಿಂಗ್ ಲೈನ್ ಅಲ್ಲಿ ಇದ್ದೀರಿ, ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಿ, ಎಜುಕೇಶನ್ ಲೈನ್ ಅಲ್ಲಿ ಇದ್ದೀರಿ, ಸ್ಟೇಷನರಿ, ಪಬ್ಲಿಕ್ ಮನಿ, ಚಿಟ್ ಫಂಡ್ಸ್, ಫೈನಾನ್ಸ್ ನಡೆಸ್ತೀರಿ. ಅದ್ಭುತ. ಇನ್ನು ವಿಶೇಷವಾಗಿ ಧನುಸು ರಾಶಿ
3ನೇ ಮನೇಲಿ ಚಂದ್ರ, ಬ್ಯೂಟಿಫುಲ್. ಬಟ್ ಒಡ ಹುಟ್ಟಿದವರ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಮಿತ್ರರಿಂದಲೋ, ಒಡ ಹುಟ್ಟಿದವರಿಂದಲೋ, ಆತ್ಮೀಯರಿಂದಲೋ, ಎಲ್ಲೋ ಒಂಥರ ಮಾಡ್ತೀನಾ ಇಲ್ವಾ, ಹೋಗ್ತೀನಾ, ಏನೂ ತೊಂದರೆ ಇಲ್ಲ. ಗುರು ನೇರವಾಗಿ ನಿಮ್ಮನ್ನು ನಿಮ್ 3ನೇ ಮನೆಯನ್ನು ನೋಡ್ತಿರೋದ್ರಿಂದ ತುಂಬಾ ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಲಾಯರ್ ಆಗಿದ್ದೀರಾ, ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಇದ್ದೀರಾ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದೀರಾ, ಟೀಚಿಂಗ್ ಅಲ್ಲಿ ಇದ್ದೀರಾ, ಬ್ಯೂಟಿಫುಲ್ ಡೇ. ಮಕರ ರಾಶಿ, ಪಬ್ಲಿಕೇಶನ್, ಪ್ರಿಂಟಿಂಗ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಲೆಂಡಿಂಗ್ ಡಿಪಾರ್ಟ್ಮೆಂಟ್, ಪ್ರಾಪರ್ಟಿ ಫೈನಾನ್ಸ್, ಗೋಲ್ಡ್ ಫೈನಾನ್ಸ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬ್ಯೂಟಿಫುಲ್ ಡೇ. ಕುಂಭರಾಶಿ, ಜ್ಯೋತಿಷ್ಕರು, ಪುರೋಹಿತರು, ಆಚಾರ್ಯರು, ಡಾಕ್ಟರ್ಗಳು, ಟೀಚರು, ಇಂಥ ಒಂದು ಸಮಾಜಮುಖಿ, ಸಮಾಜಕ್ಕೆ ದಾರಿ ತೋರಿಸ್ತಕ್ಕಂಥ ಉದ್ಯೋಗ ವ್ಯವಹಾರ, ಅದ್ಭುತವಾದಂಥ ಪ್ರಗತಿ. ಮಕ್ಕಳ ವಿಚಾರದಲ್ಲಿ ಒಂದು ಸಣ್ಣ ಅಸಮಾಧಾನ. ಮೀನರಾಶಿ, ತುಂಬಾ ದೂರದ ಓದು, ತುಂಬಾ ದೂರದ ಕೆಲಸ, ಎಕ್ಸ್ಪೋರ್ಟ್ ಇಂಪೋರ್ಟ್ ಸ್ವಲ್ಪ ಹುಷಾರಾಗಿರಿ. ಚಂದ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಮಲಗಿದ್ದಾನೆ. 12ನೇ ಮನೇಲಿ ರಾಹು ಜೊತೆಲಿ ಬೇರೆ. ಗುರುಸಾರದಲ್ಲಿದ್ದಾಗ ಅದೊಂಥರ ಲಕ್ಷ್ಮೀ ಯೋಗವೇ. ಗುರುವು ನೋಡ್ತಿದ್ದಾನೆ. ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಈಗೆಲ್ಲ ಸಾಂಬಾರು ಪದಾರ್ಥಗಳಿಗೆ ಕುಂಭದ್ರೋಣ ಮಳೆ. ಎಲ್ಲ ರೈತರು ಸಾಂಬಾರು ಪದಾರ್ಥಗಳು, ಮೆಣಸು, ಏಲಕ್ಕಿ, ಜಾಜಿಕಾಯಿ, ಚಕ್ಕೆ, ಲವಂಗ, ಈ ತರದ್ದು ಬೆಳೆಸ್ಕೊಳ್ತಕ್ಕಂಥದ್ದು ಮಾಡಿ. ಸೋಂಪು, ಸಾಸುವೆ, ಎಳ್ಳು, ಹುಚ್ಚೆಳ್ಳು, ಈ ತರದ್ದು ಅಂತಹ ಒಂದು ವ್ಯಾಪಾರ, ಉದ್ಯೋಗ, ಒಂದೊಂದೇ ಹೆಜ್ಜೆ ಇಡತಕ್ಕಂಥವ್ರು ತುಂಬಾ ಚೆನ್ನಾಗಿದೆ. ಹೈನುಗಾರಿಕೆ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಹಣ್ಣು, ತೋಟಗಾರಿಕೆ ಒಂದು ಸ್ವಲ್ಪ ತೊಳಲಾಟ. ದಿನನಿತ್ಯದ ವೃತ್ತಿಗೆ ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.